ನೀವು ಬೇಗನೆ ಲೈನಲ್ಲಿ ಹೋಗ್ತಾ ಇದ್ದೀರಾ. ನೀನೇ ತಾನೇ ಹೇಳಿದ್ದು ಪರ್ಸ್ಪೆಕ್ಟಿವ್. ನೀವು ಬಿಟ್ಬಿಡಿ. ಅವರೆಲ್ಲ ಕೇಳ್ತಾ ಇದ್ದಾರೆ ರಕ್ಷಿತ. ಎಸ್ ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ಎಪಿಸೋಡು ನಿಮಗೆ ಈಗ ಅನಿಸ್ತು ಆ್ಯಕ್ಚುಲಾಗಿ ಕಿಚ್ಚನ ಪಂಚಾಯಿತಿಯಲ್ಲಿ ಕೆಲವೊಂದು ವಿಚಾರಗಳು ಇಲ್ಲಿ ಚರ್ಚೆ ಆಗಿಲ್ಲ, ಬಟ್ ಕೆಲವೊಂದು ವಿಚಾರ ಸೂಕ್ಷ್ಮವಾದ ವಿಚಾರಗಳು ಚರ್ಚೆ ಆಯಿತು. ಅದರಲ್ಲೂ ಕೂಡ 2-3 ವಿಚಾರ ಅಂತೂ ಸಖತ್ತಾಗಿ ಇಷ್ಟ ಆಯಿತು. ಇಲ್ಲಿ ಕೆಲವೊಬ್ಬರು ಹೇಳ್ತಾರೆ ಬುಡ ಎಲ್ಲಿಂದ ಬಂತು ಅಂತ ಇಲ್ಲಿ ಕೇಳ್ತಾರೆ. ಅಶ್ವಿನಿ ಅವರು ಮೇನ್ ಆಗಿ ಇಲ್ಲಿ ಕಾವ್ಯ ಅವರಿಗೆ ಬೈದ್ರಲ್ವಾ, ಈಗ ನೀವು ಜಗಳ ಆಡ್ಕೊಳ್ಳಿ, ಆದರೆ ಮನೆಯವ್ರ ವಿಚಾರಕ್ಕೆ ಹೋಗಬೇಡಿ ಅಂತಂದ್ಬಿಟ್ಟು ಕಿಚ್ಚ ಸುದೀಪ್ ಸರ್ ಇಲ್ಲಿ ಹೇಳಿದ್ರು. ಯಾಕಂತಂದ್ರೆ ತಾಯಿ ಬಗ್ಗೆ ಗೌರವ ಇರೋರು ನಿಜವಾಗ್ಲೂ ಕೂಡ ಆ ರೀತಿಯಾಗಿ ಯಾರು ಕೂಡ ವರ್ತನೆ ಮಾಡಲ್ಲ. ಅಶ್ವಿನಿ ಅವರಿಗೆ ಬೇಗನೆ ಸಿಟ್ಟು ಬರುತ್ತೆ, ಬಟ್ ಮಾತು ಅಂತ ಬಂದಾಗ ಸ್ವಲ್ಪ ಹಿಡಿತದಲ್ಲಿ ಇಲ್ಲಿ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಅದನ್ನೇ ಇಲ್ಲಿ ಕಿಚ್ಚ ಸುದೀಪ್ ಸರ್ ಇಲ್ಲಿ ಹೇಳಿದ್ದು. ಆಲ್ಮೋಸ್ಟ್ ಸಾರಿ ಕೇಳುವುದಿತ್ತು ಅಶ್ವಿನಿ ಅವರು, ಸಾರಿ ಕೇಳಲಿಲ್ಲ. ಬಟ್ ಕಿಚ್ಚನ ಪಂಚಾಯಿತಿ ಮುಗಿದ್ಮೇಲೆ ನಾಳೆ ಎಪಿಸೋಡಲ್ಲಿ ಆದರೂ ಕೇಳ್ತಾರಾ ಇಲ್ವಾ ನೋಡಬೇಕು. ಯಾಕಂದರೆ ಇಮಿಡಿಯೇಟ್ ಆಗಿ ಅವರು ಸಾರಿ ಕೇಳಲ್ಲ. ಆ ನಂತರ ಕೂಡ ಇಲ್ಲಿ ರಕ್ಷಿತಾ ಅವ್ರನ್ನೂ ಕೂಡ ಸಾರಿ ಕೇಳಿದ್ದಾರೆ ಎಷ್ಟೊಂದು ವಿಚಾರದಲ್ಲಿ. ಈಗ ಕಾವ್ಯ ಅವ್ರಿಗೆ ಸಾರಿ ಕೇಳ್ತಾರೆ, ಯಾಕಂದ್ರೆ ಹೌದು ಮಾತಿನ ಬರದಲ್ಲಿ ಆ ರೀತಿಯಾಗಿ ಮಾತಾಡ್ಬಿಟ್ಟೆ. ಕಿಚ್ಚ ಸುದೀಪ್ ಸರ್ ಹೇಳಿದಾಗ ಇಲ್ಲಿ ನನಗೂ ಕೂಡ ಅರ್ಥ ಆಯಿತು ಅಂತಂದ್ಬಿಟ್ಟು ಅದಕ್ಕೆ ಇಲ್ಲಿ ಕಿಚ್ಚ ಸುದೀಪ್ ಸರ್ ಹೇಳಿದ್ರು, ನೀವೇನೇ ಕನ್ವಿನ್ಸ್ ಮಾಡಿದ್ರು ಕೂಡ ನಾನು ಕನ್ವಿನ್ಸ್ ಆಗೋದೇ ಇಲ್ಲ ಅಂತ ಅಂದ್ಬಿಟ್ಟು. ಹೌದು ತಾಯಿ ಅವ್ರ ವಿಚಾರ ಅಂತ ಬಂದಾಗ ನಾನು ಕೂಡ ಕಳೆದ ವಿಡಿಯೋದಲ್ಲಿ ಅದನ್ನೇ ಇಲ್ಲಿ ಹೇಳಿದೆ. ಅದೇ ಜಗಳ ಏನಾಯಿತು ಆ ಒಂದು ನಿಲ್ಲೆ ಕಾವೇರಿ ಟಾಸ್ಕ್ ಅಲ್ಲಿ ಸಿಕ್ಕಾಪಟ್ಟೆ ಇಲ್ಲಿ ಮಾತಾಡಿದ್ರು. ಅವ್ರವ್ರು ಏನ್ ಬೇಕಾದ್ರೂ ಬೈಕೊಳ್ಳಿ, ಬಟ್ ಫ್ಯಾಮಿಲಿ ವಿಚಾರಕ್ಕೆ ಹೋದ್ರೆ ಇಲ್ಲಿ ಎಲ್ರಿಗೂ ಕೂಡ ಬೇಜಾರಾಗುತ್ತೆ, ನೋವಾಗುತ್ತೆ. ಇಲ್ಲಿ ಅದನ್ನೇ ಕಿಚ್ಚ ಸುದೀಪ್ ಸರ್ ಇಲ್ಲಿ ಹೇಳಿದ್ರು. ನೋಡಿ ಕೆಲವೊಂದು ನಾವು ಅನ್ಕೊಂಡು ಎಷ್ಟೊಂದು ವಿಚಾರಗಳು ಇಲ್ಲಿ ಬೈದಿರ್ಲಿಲ್ಲ ಅಂದ್ಬಿಟ್ಟು, ಈ ಒಂದು ವಿಚಾರ ತಾಯಿ ವಿಚಾರಕ್ಕೆ ಹೋದಾಗ ಎಂತವ್ರಿಗೆ ಆದ್ರೂ ಕೋಪ ಬಂದೇ ಬರುತ್ತೆ. ಹೋಗಮ್ಮ ಅಂತಂದ್ಬಿಟ್ಟು ಅನ್ನೋದು ಇಲ್ಲಿ ಕಾಮನ್ ವರ್ಡ್. ಯಾಕಂದ್ರೆ ಇಲ್ಲಿ ಕಿಚ್ಚ ಸುದೀಪ್ ಸರ್ ಕೂಡ ಇಲ್ಲಿ ಹೇಳಿದ್ರು, ನಾರ್ಮಲ್ ಆಗಿ ಹೇಳ್ಬೇಕಾದ್ರೆ ಹೋಗಪ್ಪ ಅಂತ ಅಂತೀವಿ, ಅದೇ ರೀತಿ ಇಲ್ಲಿ ಕಾವ್ಯ ಅವ್ರು ಕೂಡ ಇಲ್ಲಿ ಹೇಳಿದ್ದು ಅಂತ ಇಲ್ಲಿ ಹೇಳಿದ್ರು. ಅಶ್ವಿನಿ ಅವ್ರು ಎಷ್ಟು ಕನ್ವಿನ್ಸ್ ಮಾಡಿದ್ರು ಕೂಡ ನಾನು ಕನ್ವಿನ್ಸ್ ಆಗೋದೇ ಇಲ್ಲ, ಈ ವಿಚಾರ ಒಪ್ಪದೇ ಇಲ್ಲ ಅಂತ ಕೂಡ ಇಲ್ಲಿ ಹೇಳಿದ್ರು. ನೋಡಿ ಇವತ್ತಿನ ಎಪಿಸೋಡು ಇನ್ನೊಂದು ಮೇನ್ ಆಗಿ ಇಷ್ಟ ಆಗಿದ ವಿಚಾರ ಏನಪ್ಪಾ ಅಂತಂದ್ರೆ, ಕೆಲವೊಬ್ಬರು ಇಲ್ಲಿ ಮುಖವಾಡ ಹಾಕೊಂಡು ಆಡ್ತಿದ್ರು. ನಾನು ಇದನ್ನ ಒಂದು ಕಳೆದ ವಿಡಿಯೋದಲ್ಲಿ ಸುಮಾರು 2-3 ಸತಿ ಇಲ್ಲಿ ಹೇಳಿದ್ದೆ. ಕೆಲವೊಬ್ಬರಿಗೆ ಬೇಜಾರಾಯ್ತು, ಅಂದ್ರೆ ರಕ್ಷಿತಾ ಅವ್ರನ್ನ ಯಾರ್ಯಾರು ಇಷ್ಟಪಡ್ತಾ ಇದ್ರು ರಕ್ಷಿತಾ ಅವ್ರ ಫ್ಯಾನ್ಸ್ಗೆ ಸಿಕ್ಕಾಪಟ್ಟೆ ಬೇಜಾರಾಯ್ತು. ಜೊತೆಗೆ ಇವತ್ತಿನ ಎಪಿಸೋಡ್ ಅಲ್ಲಿ ಇನ್ನೊಂದು ವಿಚಾರ ಏನ್ ಇಷ್ಟ ಆಯ್ತು ಅಂತಂದ್ರೆ, ಕೆಲವೊಬ್ರು ಮುಖವಾಡಗಳನ್ನ ಇಲ್ಲಿ ಹಾಕೊಂಡು ಆಡ್ತಾ ಇದ್ದಾರೆ ಅಂತ ಇಲ್ಲಿ ಗೊತ್ತಾಯ್ತು. ನಾವು ಒಂದೊಂದ್ಸತಿ ಬ್ಲಾಂಕ್ ಆಗಿ ನಂಬಿಟ್ಟಿರ್ತೀವಿ, ಅಂದ್ರೆ ಕೆಲವೊಬ್ರು ಸ್ಪರ್ಧಿಗಳನ್ನ ಇಲ್ಲಪ್ಪ ಅವ್ರು ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದಾರೆ, ಹಿಂದೊಂದು ಮುಂದೊಂದು ಮಾತಾಡಲ್ಲ ಅಂತ ಬಿಟ್ಟು, ಬಟ್ ಅವ್ರ ಜೊತೆ ಇದ್ದಾಗೆ ಗೊತ್ತಾಗುತ್ತೆ ಅಂತ ಇಲ್ಲಿ ಹೇಳ್ತಾರಲ್ಲ. ಇವತ್ತಿನ ಎಪಿಸೋಡ್ ಅದು ಗೊತ್ತಾಗಿರುತ್ತೆ ಅಂತ ಅನ್ಕೊಂತೀನಿ. ಕೆಲವೊಬ್ರು ಬೇಜಾರ್ ಆಗ್ಬೋದು, ಯಾಕಂದ್ರೆ ಇದ್ದಂಗೆ ಹೇಳಿದ್ರೆ ಕೆಲವೊಬ್ರಿಗೆ ಇಷ್ಟ ಆಗಲ್ಲ. ಇಲ್ಲಿ ಆಲ್ಮೋಸ್ಟ್ ಆಗಿ ಸೀಕ್ರೆಟ್ ರೂಮ್ ಅಲ್ಲಿ ರಕ್ಷಿತಾ ಅವ್ರನ್ನ ಏನ್ ಹಾಕಿದ್ರು, ನಿಜವಾಗ್ಲೂ ಅವ್ರದೊಂದು ಮುಖವಾಡ ಏನ್ ಹಾಕೊಂಡಿದ್ರು ಅಂತ ಅಂದ್ಬಿಟ್ಟು ಇಲ್ಲಿ ಗೊತ್ತಾಯ್ತು. ಏನಕ್ಕೆ ಮುಖವಾಡ ಅಂತ ಹೇಳ್ತಿದ್ದೀನಿ ಅಂತ ಅಂದ್ಬಿಟ್ಟು ಕೇಳಿಸ್ಕೊಳ್ಳಿ. ಯಾಕಂದ್ರೆ ಕೆಲವೊಬ್ಬರಿಗೆ ಇಷ್ಟ ಆಗುತ್ತೆ, ರಕ್ಷಿತಾ ಅವ್ರ ಫ್ಯಾನ್ಸ್ಗೆ ಇಲ್ಲಿ ಬೇಜಾರಾಗುತ್ತೆ ನಾನು ಮಾತಾಡ್ತಿರೋದು. ಮೇನ್ ಆಗಿ ಅದಕ್ಕೆ ಇಲ್ಲಿ ಹೇಳ್ತಿರೋದು ಡೈರೆಕ್ಟ್ ಆಗೇನೆ. ಕೆಲವೊಂದು ವಿಚಾರ ಸೂಕ್ಷ್ಮವಾದ ವಿಚಾರ ಅಂತಾನೆ ಹೇಳಬೇಕು. ಸೀಕ್ರೆಟ್ ರೂಮ್ ಅಲ್ಲಿ ಇದ್ದಾಗ ರಕ್ಷಿತಾ ಅವರು ಯಾವ ರೀತಿ ಇಲ್ಲಿ ಇದ್ರು, ಮತ್ತೆ ಸೀಕ್ರೆಟ್ ರೂಮ್ ಇಂದ ಈಚೆ ಬಂದಿದ ತಕ್ಷಣ ಯಾವ ರೀತಿ ಇಲ್ಲಿ ಚೇಂಜ್ ಆದ್ರು ಬದಲಾದ್ರು ಅಂತ ಅಂದ್ಬಿಟ್ಟು. ಮೇನ್ ಆಗಿ ಇನ್ನೊಂದು ಧ್ರುವಂತವ್ರು ಒಂದು ವಿಚಾರ ಹೇಳ್ತಾರೆ, ಇಲ್ಲಿ ಕಾವ್ಯ ಅವ್ರನ್ನ ಕಂಡ್ರೆ ಇಲ್ಲಿ ರಕ್ಷಿತಾ ಅವ್ರಿಗೆ ಆಗಲ್ಲ. ಹೌದು ಇದೇನು ಹೊಸ ವಿಚಾರ ಅಂತ ಅನ್ಬೋದು, ಆದ್ರೆ ಮೇನ್ ಆಗಿ ಇನ್ನೊಂದು ಪಾಯಿಂಟ್ ಏನ್ ಹೇಳಿದ್ರೆ, ಇಲ್ಲಿ ಗಿಲ್ಲಿ ಅವ್ರ ಜೊತೆ ಇಲ್ಲಿ ಯಾರು ಇರೋದು ಇಷ್ಟ ಪಡಲ್ಲ ಇಲ್ಲಿ ರಕ್ಷಿತಾ ಅವರು ಅಂತ ಇಲ್ಲಿ ಹೇಳಿದ್ರು. ಅದು 100% ಸತ್ಯ ಅಂತ ಇಲ್ಲಿ ಅನ್ನಿಸ್ತು. ಆಲ್ಮೋಸ್ಟ್ ಆಗಿ ಕಾವ್ಯ ಅವರು ಬಿಗ್ ಬಾಸ್ ಮನೆಯಲ್ಲಿ ಇರಬಾರ್ದು ಅನ್ನೋದೇ ಇಲ್ಲಿ ರಕ್ಷಿತಾ ಅವ್ರ ಪ್ಲಾನ್ ಅಂತ ಕೂಡ ಇಲ್ಲಿ ಗೊತ್ತಾಗ್ತಿದೆ. ವೀಕ್ಷಕರೇ ನಿಜವಾಗ್ಲೂ ನಿಮಗೆ ಏನು ಅನ್ನಿಸ್ತು ಈ ಒಂದು ವಿಚಾರದ ಬಗ್ಗೆ? ಇಲ್ಲಿ ಧ್ರುವಂತವ್ರು ಹೇಳಿದ್ರು, ಮೇನ್ ಆಗಿ ಅವ್ರ ಟೀಮ್ ಸೋಲ್ಬೇಕು, ಅಂದ್ರೆ ಕಾವ್ಯ ಅವರು ಯಾವ ಟೀಮಲ್ಲಿ ಇದಾರೋ ಅವ್ರು ಇಲ್ಲಿ ಸೋಲ್ಬೇಕು ಅಂತಂದ್ಬಿಟ್ಟು ಎಷ್ಟು ಪ್ರಯತ್ನ ಪಟ್ರು. ಧ್ರುವಂತವ್ರು ಕ್ಲೀನ್ ಆಗಿ ಇಲ್ಲಿ ಅಬ್ಸರ್ವ್ ಮಾಡಿ ಹೇಳಿದ್ರು, ಇಲ್ಲಿ ಬೇಕು ಅಂತಾನೆ ಕಾವ್ಯ ಅವರು ಅಂದ್ರೆ ಯಾವ ಟೀಮಲ್ಲಿ ಆಡ್ತಾರೋ ಅವ್ರ ಕ್ಯಾಪ್ಟನ್ ಆಗು ಅಷ್ಟೇ ಇಲ್ಲಿ ಅವ್ರ ಟೀಮ್ ವೀಕ್ ಆಗ್ಲಿ ಅಂತ ಅಂದ್ಬಿಟ್ಟು ಕೆಟ್ಟದನ್ನ ಬಯಸ್ರು. ಆದ್ರೂ ಕೂಡ ಭಗವಂತ ಅನ್ನೋದು ಒಬ್ಬ ಇದ್ದೇ ಇರ್ತಾನೆ. ಬಟ್ ರಿಸಲ್ಟ್ ನೋಡಿ ಯಾವ ರೀತಿಯಾಗಿ ಬಂತು ಅಂತಂದ್ಬಿಟ್ಟು ಅದಕ್ಕೋಸ್ಕರನೇ ಹೇಳೋದು, ನಾವು ಯಾರಿಗೂ ಕೂಡ ಇಲ್ಲಿ ಕೆಟ್ಟದ್ ಬಯಸಕ್ಕೆ ಹೋಗ್ಬಾರ್ದು ಅಂತ ಅಂದ್ಬಿಟ್ಟು. ನಾವು ಕೆಟ್ಟದ್ ಬಯಸ್ತಿದೀವಿ ಅಂತಂದ್ರೆ ನಿಜವಾಗ್ಲೂ ಕೂಡ ಒಂದು ವೇಳೆ ಅವ್ರು ಕೆಟ್ಟದ್ ಆಗ್ತಾ ಇದ್ರು ಕೂಡ ಅದು ಒಳ್ಳೇದಾಗತ್ತೆ. ಏನಕ್ಕೆ ಅಂತಂದ್ರೆ ಯಾವಾಗ್ಲೂ ಕೂಡ ನಾವು ಇನ್ನೊಬ್ರು ಒಳ್ಳೇದಾಗ್ಲಿ ಅಂತ ಬಯಸ್ಬೇಕೇ ಹೊರತು ಅದನ್ನ ಬಿಟ್ಬಿಟ್ಟು ಕೆಟ್ಟದಾಗ್ಲಿ ಅಂತ ಬಯಸ್ಲೇಬಾರ್ದು. ಬಿಡಪ್ಪ ಬೇಡ, ಅವ್ರಿಗೆ ಕೆಟ್ಟದೂ ಆಗೋದ್ ಬೇಡ, ಒಳ್ಳೇದು ಆಗೋದ್ ಬೇಡ, ಏನೂ ಆಗೋದ್ ಬೇಡ, ನಮ್ಮ ಪಡೆ ನಾವಿದ್ರೆ ಸಾಕು ಅಂತ ಇದ್ರೆ ಅವ್ರ ಮೇಲೆ ಏನೊಂದು ಗೌರವ ಇಟ್ಕೊಂಡಿರ್ತೀವಿ, ಅವ್ರ ಮೇಲೊಂದು ಏನ್ ಮರ್ಯಾದೆ ಇರುತ್ತೆ ಅದನ್ನ ಹಾಗೆ ಕಾಪಾಡ್ಕೊಂಡು ಹೋಗ್ಬೋದು. ಈಗ ರಕ್ಷಿತಾ ಅವ್ರ ಮೇಲೆ ನಾನು ಹೇಳ್ತಿರೋದು, ಕೆಲವೊಬ್ಬರಿಗೆ ಒಪಿನಿಯನ್ ಇಲ್ಲಿ ಚೇಂಜ್ ಆಗಿರುತ್ತೆ 100% ಆಗಿ. ಕೆಲವೊಬ್ರು ಹೇಳ್ತಾರೆ ನಾಟಕ ಆಡ್ತಿದ್ರು, ಇವಾಗೆಲ್ಲ ಗೊತ್ತಾಯ್ತಲ್ಲ ನಿಮ್ಗೆ ಅಂತ ಹೇಳ್ಬಿಟ್ಟು. ಕೆಲವೊಬ್ರು ಬ್ಲಾಂಕ್ ಆಗಿ ಇಲ್ಲಿ ನಂಬಿದ್ದಾರೆ. ಇದನ್ನ ಇಲ್ಲಿ ಅವ್ರ ಮನೆಗೆ ಅಂದ್ರೆ ಎಂಟ್ರಿ ಕೊಟ್ಟಿದ ತಕ್ಷಣ ನೀವು ಅಬ್ಸರ್ವ್ ಮಾಡ್ಬೋದು. ಧ್ರುವಂತ್ ಅವರು ಮತ್ತಿಲ್ಲಿ
ರಕ್ಷಿತ್ ಅವರು ಇಬ್ರು ಕೂಡ ಇಲ್ಲಿ ಎಂಟ್ರಿ ಕೊಡ್ತಾರೆ. ಎಂಟ್ರಿ ಕೊಟ್ಟಿದ ತಕ್ಷಣ ಕಿಚ್ಚ ಸುದೀಪ್ ಸರ್ ಕೇಳ್ತಾರೆ, ಕಾವ್ಯ ಅವ್ರನ್ನ ನೀವು ಇಲ್ಲಿ ಗೆಲ್ಬಾರ್ದು, ಮನೆಯಿಂದ ಹೊರಗಡೆ ಹೋಗ್ಲಿ ಅಂತ ಅಂದ್ಬಿಟ್ಟು ನೀವು ಹೇಳಿದ್ರಿ, ಆದ್ರೆ ಈ ವಾರದ ಕ್ಯಾಪ್ಟನ್ ಅವರೇ ಆಗಿದಾರಲ್ವಾ, ಈ ವಿಚಾರದ ಬಗ್ಗೆ ಇಲ್ಲಿ ಏನ್ ಹೇಳ್ತೀರಾ ಅಂತ ಕೇಳಿದಾಗ ಇಲ್ಲಿ ರಾಶಿಕಾ ಅವರು ಕೂಡ ಅಷ್ಟೇ ಹೊರಗೊಂದು ಒಳಗೊಂದು ನಾಟಕ ಆಡ್ತಿದ್ದಾರೆ. ಅಶ್ವಿನಿ ಅವರಂತೂ ಬಿಡಿ ಕರೆಕ್ಟ್ ಆಗಿ ಹೇಳಿದ್ರು, ಕಾವ್ಯ ಅವರು ನನಗೆ ಕ್ಯಾಪ್ಟನ್ ಆಗಿದ್ದು ಇಷ್ಟ ಆಗ್ಲಿಲ್ಲ ಅಂತ ಅಂದ್ಬಿಟ್ಟು. ಆದ್ರೆ ರಾಶಿಕಾ ಅವರು ಅಶ್ವಿನಿ ಅವ್ರ ಜೊತೆ ಇಲ್ಲಿ ಕುತ್ಕೊಂಡು ಮಾತಾಡಿದಾಗ ಏನ್ ಹೇಳಿದ್ರು ಅಂತಂದ್ರೆ, ಇಲ್ಲ ನನಗೆ ಇಷ್ಟ ಇಲ್ಲ, ಅವಳು ಡಿಸರ್ವಿಂಗೇ ಇರ್ಲಿಲ್ಲ ಇಲ್ಲಿ ಅಂತ ಹೇಳಿದ್ರು. ಅಂದ್ರೆ ಏನೋ ಅಲ್ಲಕ್ ಬುಲಕ್ ಅಲ್ಲಿ ಕ್ಯಾಪ್ಟನ್ ಆದವ್ರ ತರ ಇಲ್ಲಿ ಮಾತಾಡಿದ್ರು. ಕೆಲವೊಬ್ಬರಿಗೆ ಹಾಗೆ ಅನ್ಸಿದೆ, ಅಂದ್ರೆ ಅಲ್ಲಕ್ ಬುಲಕ್ ಆಗಿ ಆಗ್ಬಿಟ್ಟಿದ್ದಾರೆ ಅಂತ ಬಿಟ್ಟು. ಅಲ್ಲಕ್ಕೂ ಇಲ್ಲ ಬುಲಕ್ಕೂ ಇಲ್ಲ, ಮತ್ತಿಲ್ಲಿ ಫೇವರಿಸಮು ಇಲ್ಲ. ಕೆಲವೊಂದು ಸಮಯ ಸಂದರ್ಭ ಅಂತ ಬಂದಾಗ ಇಲ್ಲಿ ಫೇವರಿಸಮ್ ಅಂತ ನಮಗನ್ಸುತ್ತೆ. ಅಂದ್ರೆ ಕಿಚ್ಚ ಸುದೀಪ್ ಸರೇ ಇಲ್ಲಿ ಹೇಳಿದ್ರು, ಟಿವಿಯಲ್ಲಿ ನೋಡೋರು ಹಾಗೆ ಅನ್ಸ್ಬಿಡುತ್ತೆ, ಇಲ್ಲ ಅವರೇ ತೋರಿಸ್ತಾರೆ ಪೋರ್ಟ್ರೇ ಮಾಡಿಬಿಟ್ಟು ಅಂತ ಅಂದ್ಬಿಟ್ಟು. ನಾವು ಯಾವ ರೀತಿ ಅವ್ರನ್ನ ಇಲ್ಲಿ ನೋಡ್ತಾ ಇರ್ತೀವೋ ಖಂಡಿತವಾಗ್ಲೂ ಅವ್ರು ನಮ್ಗೆ ಅದೇ ರೀತಿ ಇಲ್ಲಿ ಕಾಣ್ತಾರೆ. ಇವಾಗ ನೋಡಿ ಎಕ್ಸಾಂಪಲ್, ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ಯಾರು ಅಂತ ಅಂದ್ಬಿಟ್ಟು ನೀವು ಒಂದು ಸ್ವಲ್ಪ ಇಲ್ಲಿ ಮನಸ್ಸಲ್ಲಿ ಅನ್ಕೊಳ್ಳಿ. ಅವ್ರನ್ನ ನೀವು ನೋಡಿದಾಗೆಲ್ಲ ನಿಮ್ಗೆ ಏನ್ ಅನ್ಸುತ್ತೆ ಅಂತಂದ್ರೆ, ಇಲ್ಲ ಅವ್ರು ಏನೇ ಮಾಡಿದ್ರು ಕೂಡ ಕರೆಕ್ಟು ಅಂತ ಅನ್ಸುತ್ತೆ. ಅದೇ ಎಲ್ಲಾ ಕಂಟೆಸ್ಟೆಂಟ್ನು ಕೂಡ ಒಂದೇ ತರ ನೋಡಿ, ಅವಾಗ ಯಾರು ಸರಿ ಮಾಡ್ತಿದ್ದಾರೆ, ಯಾರು ತಪ್ಪಾಗಿದ್ದಾರೆ, ಮತ್ತೆ ಯಾರು ತಪ್ಪಾಗಿ ಮಾತಾಡ್ತಾ ಇದ್ದಾರೆ, ಯಾರು ತಪ್ಪಾಗಿ ಅರ್ಥ ಮಾಡ್ಕೊಂಡಿದೀವಿ ನಾವು ಅಂತ ಗೊತ್ತಾಗುತ್ತೆ. ಇಲ್ಲಿ ಅಶ್ವಿನಿ ಅವ್ರದ್ದು ಕಾವ್ಯ ಅವ್ರದ್ದು ಕೂಡ ಇಲ್ಲಿ ಅದೇ ರೀತಿ ಆಗಿದ್ದು. ಇಲ್ಲಿ ರಕ್ಷಿತ್ ಅವರು ಮೇಯ್ನ್ ಆಗಿ ಗಿಲ್ಲಿಯವ್ರ ಜೊತೆ ಇಲ್ಲಿ ಯಾರೇ ಇದ್ರು ಕೂಡ ಇಷ್ಟಪಡಲ್ಲ. ಕಾವ್ಯ ಅವರು ಗಿಲ್ಲಿಯವರು ಸ್ಪಂದನ ಅವರು ಬೇರೆ ಆಗ್ಬೇಕು ಅಂತಂದ್ಬಿಟ್ಟು ಇಲ್ಲಿ ರಕ್ಷಿತ್ ಅವ್ರ ಮನಸ್ಸಲ್ಲಿ ಇದೆ ಅಂತಂದ್ಬಿಟ್ಟು ಇಲ್ಲಿ ಧ್ರುವ ಅಂತವ್ರು ಹೇಳಿದ್ರು. ಇದು ಮಾತ್ರ ಸತ್ಯವಾದ ಮಾತೆ. ಇಲ್ಲಿ ಗಿಲ್ಲಿಯವ್ರ ಜೊತೆ ಕಾವ್ಯ ಅವ್ರು ಮಾತಾಡಿದ್ರೆ ಇಷ್ಟ ಆಗಲ್ಲ. ಅದನ್ನ ಇಲ್ಲಿ ಅವ್ರು ಒಂದ್ಸತಿ ನಾಮಿನೇಟ್ ಮಾಡ್ಬೇಕಾದ್ರೆ ಬೆನ್ನಿಂದ ಚೂರಿ ಹಾಕ್ಬೇಕು ಅಂತ ಇಲ್ಲಿ ಹೇಳಿರ್ತಾರೆ, ಚೂರಿ ತೆಗೆದುಬಿಟ್ಟು ಚೂರಿ ಹಾಕೋ ವಿಚಾರದಲ್ಲಿ. ಅವಾಗ ಇಲ್ಲಿ ಇವರು ರಕ್ಷಿತ್ ಅವ್ರು ಹೇಳಿರ್ತಾರೆ, ಯಾವಾಗಲೂ ಕೂಡ ಗಿಲ್ಲಿ 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 ಅಂತ ಅಂತೀರಾ, ನಿಜವಾಗ್ಲೂ ಕೂಡ ಅದನ್ನ ಕೇಳಕ್ಕೆ ಇರಿಟೇಷನ್ ಆಗುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಅಂದ್ರೆ ಕಾವ್ಯವ್ರ ಬಾಯಲ್ಲಿ ಗಿಲ್ಲಿಯವ್ರ ಹೆಸರು ಬಂದ್ರೆ ಅವ್ರಿಗೆ ಇರಿಟೇಷನ್ ಆಗುತ್ತೆ ಅಂತ ಅಂದ್ಬಿಟ್ಟು ಗೊತ್ತಾಯ್ತು. ಬಟ್ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದಾಗ ಗೊತ್ತಾಯ್ತು, ಇಲ್ಲಿ ಧ್ರುವಂತವ್ರು ನೀಟಾಗಿ ಅಬ್ಸರ್ವ್ ಮಾಡಿದ್ದಾರೆ. ಏನಕ್ಕೆ ಅಂತ ಹೇಳ್ತೀನಿ ಕೇಳಿ. ಕೆಲವೊಂದು ವಿಚಾರಗಳನ್ನ ನಾವ್ ಏನ್ ಅನ್ಕೊಂತೀವಿ ಅಂತಂದ್ರೆ, ಈಗ ರಕ್ಷಿತ್ ಅವ್ರಿಗೆ ಜಾಸ್ತಿ ಯಾರು ಕಂಡ್ರೆ ಇಷ್ಟ, ಗಿಲ್ಲಿಯವ್ರನ್ನ ಕಂಡ್ರೆ ಇಷ್ಟ. ಇಲ್ಲಿ ಕಿಚ್ಚ ಸುದೀಪ್ ಸರ್ ರಕ್ಷಿತ್ ಅವರು ಮತ್ತಿಲ್ಲಿ ಧ್ರುವಂತವರು ಸೀಕ್ರೆಟ್ ರೂಮ್ ಒಳಗಡೆ ಇದ್ದಾಗ ಏನ್ ಕೇಳಿದ್ರು, ಯಾರು ಬಲಿಷ್ಠ ಅಂತಾರೆ, ಯಾರು ವೀಕ್ ಆಗಿ ಕಾಣಿಸ್ತಾರೆ. ಅಂದ್ರೆ ಧ್ರುವಂತವ್ರ ಪ್ರಕಾರ ಯಾರು ಬಲಿಷ್ಠ, ಮತ್ತೆ ರಕ್ಷಿತ್ ಅವ್ರ ಪ್ರಕಾರ ಯಾರು ವೀಕ್ ಆಗಿದ್ದಾರೆ ಅಂತ ಅನಿಸ್ತು. ಇವಾಗ ನೀವೇನು ಕೂಡ ನೋಡಿದಿರಲ್ವಾ, ಹೇಳಿ ಅಂತ ಅಂದಾಗ ಇಲ್ಲಿ ಧ್ರುವಂತವ್ರು ಎಷ್ಟೇ ಜಗಳ ಆಡಿದ್ರು ಕೂಡ ಗಿಲ್ಲಿಯವರು ಬಲಿಷ್ಠವಾಗಿ ಕಾಣಿಸ್ತಾ ಇದ್ದಾರೆ ಅಂತ ಇಲ್ಲಿ ಹೇಳಿದ್ರು. ಆದ್ರೆ ಎಲ್ಲಾದ್ರಲ್ಲೂ ಕೂಡ ಇಲ್ಲಿ ಗಿಲ್ಲಿ ಗಿಲ್ಲಿ ಅಂತ ಅಂದ್ಬಿಟ್ಟು ಮಾತಾಡ್ತಾರೆ ರಕ್ಷಿತ್ ಅವರು. ಆದ್ರೆ ಅವ್ರು ತಗೊಂಡಿದ್ದ ಹೆಸರು ಇಲ್ಲಿ ರಘು ಅವ್ರ ಹೆಸರು. ಆದ್ರೆ ನೋಡಿ, ಕೆಲವೊಬ್ಬರಿಗೆ ಇಲ್ಲಿ ಯಾವ ತರ ಸ್ಟ್ರಾಂಗು ಅಂತ ಅಂದ್ಬಿಟ್ಟು ಅವ್ರಿಗೆ ಗೊತ್ತಿರಲ್ಲ, ನಾನು ಇಲ್ಲಿ ಏನಕ್ಕೆ ನಾಮಿನೇಟ್ ಮಾಡ್ತೀನಿ, ಏನಕ್ಕೆ ಇಲ್ಲಿ ಸೇವ್ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಅದರಲ್ಲಿ ಇವಾಗ ಈ ಒಂದು ಗುಂಪಿಗೆ ಸೇರ್ಕೊಂಡಿರೋದು ರಕ್ಷಿತ್ ಅವರು ಅಂತ ಇಲ್ಲಿ ಅನ್ಸುತ್ತೆ. ಅದರಲ್ಲೂ ಕೂಡ ವೀಕ್ ಯಾರು ಅಂತ ಕೇಳಿದ್ರೆ ಕರೆಕ್ಟಾಗಿ ಇಲ್ಲಿ ಹೇಳ್ತಾರೆ. ಅಂದರೆ ಅವ್ರವ್ರ ಡಿಸಿಷನ್ ಬಿಡಿ, ನಮಗೆ ನೋಡಿದಾಗ ಏನನ್ಸುತ್ತೆ ಅಂತಂದರೆ ಅವ್ರಿಗೆ ಕಾವ್ಯವ್ರು ಕಂಡ್ರೆ ಆಗಲ್ಲ. ಅದಕ್ಕೆ ಇಲ್ಲಿ ತುಂಬ ವೀಕು ಅಂತ ಇಲ್ಲಿ ಅಂದರೆ ಕಾವ್ಯವರೇ ತುಂಬ ವೀಕು ಅಂತ ಅಂದ್ಬಿಟ್ಟು ರಕ್ಷಿತ್ ಅವ್ರು ಹೇಳ್ತಾರೆ. ಧ್ರುವಂತವ್ರು ಬಂದ್ಬಿಟ್ಟು ಸ್ಪಂದನ ಹೆಸರನ್ನ ತಗೊಂತಾರೆ. ನೋಡಿ ಯಾರ್ಯಾರು ಯಾವ್ಯಾವ ಥರ ಇಲ್ಲಿ ಇದ್ದಾರೆ ಅಂತ ಅಂದ್ಬಿಟ್ಟು. ಕೆಲವೊಬ್ರು ಏನು ಅನ್ಕೊಂಡ್ರು ಅಂತಂದರೆ, ಕಾವ್ಯ ಅವ್ರಿಗೆ ಸ್ಪಂದನ ಅವ್ರಿಗೆ ಮನಸ್ಸೇ ಇಲ್ಲ. ಏನಕ್ಕೆ ಅಂತಂದ್ರೆ ಇಲ್ಲಿ ರಕ್ಷಿತ್ ಅವರು ಹೊರಗಡೆ ಹೋಗ್ಬೇಕಾದ್ರೆ ಅಂದ್ರೆ ಎಲಿಮಿನೇಟ್ ಆದ್ರು ಅಂತ ಒಂದು ಪ್ರಾಂಕ್ ಎಲಿಮಿನೇಷನ್ ಏನ್ ಮಾಡ್ತಾರೋ ಆವಾಗ ಬೇಜಾರು ಮಾಡ್ಕೊಳ್ಳಿಲ್ಲ ಅಂತ ಇಲ್ಲಿ ಹೇಳಿದ್ರು. ಇವಾಗ ನೋಡಿ, ಇಲ್ಲಿ ರಕ್ಷಿತ್ ಅವ್ರು ಮಾತಾಡೋದು ನೋಡಿದ್ರೆ ಇವರಿಬ್ರು ಬೇಜಾರು ಮಾಡ್ಕೊಳ್ದೆ ಇದ್ದಿದ್ದೇ ಒಳ್ಳೇದಾಯ್ತು ಅಂತ ಅನ್ಸಲ್ವಾ. ಅದಕ್ಕೆ ಹೇಳೋದು, ಕೆಲವೊಂದು ವಿಚಾರಗಳನ್ನ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ಬೇಕಾಗತ್ತೆ ಅಂತ ಅಂದ್ಬಿಟ್ಟು. ಅದಕ್ಕೆ ಇಲ್ಲಿ ಕಿಚ್ಚ ಸುದೀಪ್ ಸರ್ ಕೂಡ ಇಲ್ಲಿ ಬೈತಾರೆ. ಇವಾಗ ಕಾವ್ಯವ್ರ ಕ್ಯಾಪ್ಟನ್ ಆಗಿದ್ದು ಅಂದ್ರೆ ಒಂದು ಸಿಂಪತಿ ಮೇಲೆ ಕ್ಯಾಪ್ಟನ್ ಆಗ್ಬಿಟ್ರು, ಮನೆಯವ್ರ ಡಿಸಿಷನ್ ಸರಿ ಇಲ್ಲ ಅಂತ ಇಲ್ಲಿ ರಕ್ಷಿತ್ ಅವ್ರು ಹೇಳ್ತಾರೆ. ವೀಕ್ಷಕರೇ, ನಿಜವಾಗ್ಲೂ ಕೂಡ ಇದನ್ನ ನೀವು ಒಪ್ಕೊಂತೀರಾ? ಅಂದ್ರೆ ಮನೆಯವ್ರು ಎಲ್ಲರೂ ಕೂಡ ಡಿಸಿಷನ್ ರಾಂಗ್ ಆಗಿತ್ತ? ಇಲ್ಲಿ ಪ್ರತಿಯೊಬ್ರು ಅಂದ್ರೆ ಅಶ್ವಿನಿ ಅವರು ಮತ್ತಿಲ್ಲಿ ರಾಶಿಕ್ ಅವರು ಇಬ್ರು ಬಿಟ್ಟು ಮಿಗ್ದವ್ರು ಎಲ್ಲರೂ ಕೂಡ, ಧನುಷ್ ಅವ್ರು ಇರ್ಬೋದು, ಗಿಲ್ಲಿ ಅವ್ರು ಇರ್ಬೋದು, ಮತ್ತಿಲ್ಲಿ ಇವರು ರಜತ್ ಅವ್ರು ಇರ್ಬೋದು, ಚೈತ್ರ ಅವ್ರು ಇರ್ಬೋದು, ಎಲ್ಲರೂ ಡಿಸಿಷನ್ ಕೂಡ ತಪ್ಪು ಅಂತ ಹೇಳಿದ್ರು. ಅದಕ್ಕೆ ಇಲ್ಲಿ ಎಲ್ಲರೂ ಕೂಡ ಇಲ್ಲಿ ಕೇಳಿದ್ದು. ಗಿಲ್ಲಿಯವರು ಕೂಡ ಇಲ್ಲಿ ಕೇಳಿದ್ರು, ಅಂದ್ರೆ ಕರೆಕ್ಟಾಗಿ ಒಂದು ಪಾಯಿಂಟ್ ಹಿಡ್ಕೊಂಡ್ರು ಗಿಲ್ಲಿಯವ್ರಂತೂ. ಈಗ ನಾಮಿನೇಷನ್ ವಿಚಾರ ಅಂತ ಬಂದಾಗ ರಘು ಅವ್ರನ್ನ ನಾಮಿನೇಟ್ ಮಾಡಿದೆ ನೀನು. ಅವಾಗ ಅಂದ್ರೆ ಯಾರು ಸ್ಟ್ರಾಂಗು ವೀಕು ಅಂತ ಕೇಳಿದಾಗ ಈ ರೀತಿಯಾದ ರೀಸನ್ ಕೊಟ್ಟೆ. ನಿನ್ ಪ್ರಕಾರ ಅವಾಗ ಆ ಥರ ಅನ್ಸಿತ್ತು, ಬಟ್ ನೀನು ತಪ್ಪು ಮಾಡ್ತಾ ಇದೀಯಾ, ಬಟ್ ಈ ಥರ ಯಾಕೆ ಈ ಥರ ಸ್ಟೇಟ್ಮೆಂಟ್ ಕೊಟ್ಟೆ ಅಂತ ಅಂದ್ಬಿಟ್ಟು ಗಿಲ್ಲಿಯವ್ರು ಕೇಳಿದ್ರು. ಅದಕ್ಕೆ ಧನುಷ್ ಅವ್ರು ಕೂಡ ಇಲ್ಲಿ ಹೇಳಿದ್ರು, ಮತ್ತೆ ರಜತ್ ಅವ್ರು ಕೂಡ ಇಲ್ಲಿ ಹೇಳಿದ್ರು. ಅವ್ರು ಹೇಳಿದ್ದನ್ನ ಎಲ್ಲ ಕೂಡ ಇಲ್ಲಿ ನಾವು ಒಪ್ಕೊಳ್ಳೋಕೆ ಆಗಲ್ಲ, ಒಪ್ಕೊಳ್ಳೋದಿಲ್ಲ ಅಂತ ಅಂದ್ಬಿಟ್ಟು. ಅಶ್ವಿನಿ ಒಬ್ರು ಮಾತ್ರನೇ ಹೌದು ಅಂತ ಅಂದ್ಬಿಟ್ಟು ಒಪ್ಕೊಂಡಿದ್ದು ಅಷ್ಟೇ. ಆದ್ರೆ ಮೇಯ್ನ್ ಆಗಿ ಮನೆಯವ್ರು ಎಲ್ಲರೂ ಡಿಸಿಷನ್ ರಾಂಗ್ ಅಂತ ಹೇಳ್ತಿರಲ್ಲ, ನಿಜವಾಗ್ಲೂ ಕೂಡ ನೀವೇನಾದ್ರೂ ಬಿಗ್ ಬಾಸ್ ಇಲ್ಲಿ ಅಂತ ಕಿಚ್ಚ ಸುದೀಪ್ ಸರ್ ಕೇಳಿದಾಗ ಹೌದು ಅಂತ ರಕ್ಷಿತ್ ಅವ್ರು ಹೇಳ್ತಾರೆ. ನೋಡಿ, ಅವರೇ ಬಿಗ್ ಬಾಸ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಕೆಲವೊಂದ್ಸತಿ ಇಲ್ಲಿ ಯಾರು ಏನ್ ಮಾತಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ರಕ್ಷಿತ್ ಅವರು ಪೂರ್ತಿಯಾಗಿ ಕೇಳಿಸ್ಕೊಳ್ಳಲ್ಲ ಅಂತ ಅಂದ್ಬಿಟ್ಟು ಈ ಒಂದು ವಿಚಾರದಲ್ಲಿ ಎಲ್ಲಿ ಗೊತ್ತಾಗುತ್ತೆ. ಕೆಲವೊಂದು ವಿಚಾರಗಳು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ಬೇಕಾಗತ್ತೆ. ಆದ್ರೆ ನೋಡಿ, ಇವರಿಬ್ಬರ ಮಧ್ಯೆ ಜಗಳ ಇದೆ, ಹೌದು. ಇಲ್ಲಿ ಏನು
ವಾಪಸ್ ಇವರಿಬ್ರು ಬಂದಿದ್ದು, ಧ್ರುವಂತ್ ಅವರು ಮತ್ತೆ ರಕ್ಷಿತ್ ಅವ್ರು ಬಂದಿದ್ದು ಯಾರ್ಯಾರಿಗೆ ಇಲ್ಲಿ ಇಷ್ಟ ಆಯಿತು ಅಂತಂದರೆ ಇಲ್ಲಿ ಡೈರೆಕ್ಟಾಗಿ ಹೇಳಿದ್ರು. ಕಾವ್ಯ ಅವರು ಕೂಡ ಕೆಲವೊಬ್ಬರಿಗೆ ಇಷ್ಟ ಆಗುತ್ತೆ ನಾನು ಮಾತಾಡೋದು, ಪ್ರತಿ ಸತಿ ಇಲ್ಲಿ ಕಾವ್ಯ ಅವ್ರಿಗೆ ನೀವು ಜಾಸ್ತಿ ಪಾಸಿಟಿವ್ ಆಗಿ ಮಾತಾಡ್ತೀರಾ ಅಂತ ಅಂದ್ಬಿಟ್ಟು ಯಾರನ್ನೂ ಕೂಡ ಪಾಸಿಟಿವ್ ನೆಗೆಟಿವ್ ಅಂತ ಇಲ್ಲಿ ತಗೋಬೇಡಿ, ಈ ಒಂದು ವಿಚಾರದ ಬಗ್ಗೆ ತಗೊಳ್ಳಿ. ಯಾಕಂದರೆ ಮುಂದಿನ ದಿನಗಳಲ್ಲಿ ಇಲ್ಲಿ ಅವರು ಕಾವ್ಯ ಅವರು ಕೂಡ ತಪ್ಪು ಮಾಡಿದ್ರೆ ಅದು ತಪ್ಪು ಅಂತಲೇ ಇಲ್ಲಿ ಹೇಳೋದು, ಖಂಡಿತವಾಗ್ಲೂ ಅದು ಸರಿ ಅಂತ ನಾನು ಹೇಳಲ್ಲ. ಇಲ್ಲಿ ಸ್ಪಂದನ ಅವರು ಮತ್ತು ಇಲ್ಲಿ ಕಾವ್ಯ ಅವರು ಇಬ್ಬರು ಕೂಡ ಹೌದು ರಕ್ಷಿತಾ ಅವರು ಮನೆಗೆ ಬಂದಿದ್ದು ಖುಷಿ ಆಗಲಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಮತ್ತು ಅವರು ಮನೆಯಿಂದ ಹೊರಗಡೆ ಹೋಗಿದ್ದು ಯಾರ್ಯಾರಿಗೆ ಇಷ್ಟ ಆಯಿತು ಅಂತ ಕೇಳಿದಾಗ ಕೂಡ ಸ್ಪಂದನ ಅವರು ಕಾವ್ಯ ಅವರು ಜೆನ್ಯೂನ್ ಆಗಿ ಹೌದು ಅಂತ ಒಪ್ಕೊತಾರೆ. ಹಿಂದೊಂದು ಮುಂದೊಂದು ಮಾತಾಡಿಲ್ಲ ಇಲ್ಲಿ ಸ್ಪಂದನ ಅವರಾಗಿರ್ಬೋದು ಕಾವ್ಯ ಅವರಾಗಿರ್ಬೋದು, ಈ ಒಂದು ವಿಚಾರದಲ್ಲಿ ಹಿಂದೊಂದು ಮುಂದೊಂದು ಮಾತಾಡಿಲ್ಲ, ಹೌದು ನನಗೆ ಖುಷಿ ಆಯಿತು ಅಂತ ಇಲ್ಲಿ ಒಪ್ಕೊಂಡ್ರು. ಯಾಕಂದರೆ ನಿಜ ಹೇಳಲೇಬೇಕಲ್ವಾ, ಇಲ್ಲಿ ರಾಶಿಕಾ ಅವರು ಕೂಡ ನೀವು ನೋಡಿ ಇವರು ರಕ್ಷಿತಾ ಅವ್ರು ಹೋಗಿದ್ದು ಅವ್ರಿಗೂ ಕೂಡ ತುಂಬ ಖುಷಿಯಾಗಿತ್ತು, ಆದರೆ ಅವ್ರು ಕೈ ಎತ್ತಲಿಲ್ಲ, ಮಾತಾಡಲಿಲ್ಲ. ಯಾಕಂದರೆ ಅವರು ಮಾತಾಡ್ಬೇಕಾದ್ರೆ ಫಸ್ಟಿಗೆ ಕಿಚ್ಚನ ಪಂಚಾಯಿತಿ ಸ್ಟಾರ್ಟ್ ಆಗಿದ ತಕ್ಷಣ ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಕೇಳ್ತಾರೆ ಕಾವ್ಯ ಅವರು ಇವಾಗ ಕ್ಯಾಪ್ಟನ್ ಆಗಿದ್ದಾರೆ ಕರೆಕ್ಟು ಅಂತ ಅನ್ಸುತ್ತಾ ನಿಮಗೆ ಅಂತ ಕೇಳಿದ್ರೆ ಇಲ್ಲ ತುಂಬ ಚೇಂಜ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಆಲ್ಮೋಸ್ಟ್ ಆಗಿ ಅಶ್ವಿನಿ ಅವ್ರ ಜೊತೆ ಕುತ್ಕೊಂಡು ಮಾತಾಡಿದಾಗ ಇಲ್ಲಿ ಡಿಸರ್ವೇ ಇಲ್ಲ ಅಂತ ರಾಶಿಕ್ ಅವ್ರು ಹೇಳಿದರು. ಅಂದರೆ ಹೊರಗೊಂದು ಒಳಗೊಂದು ನಾಟಕ ಆಡ್ತಿರೋದು ನೀಟಾಗಿ ಗೊತ್ತಾಗ್ತದೆ. ಇನ್ನು ಕಿಚ್ಚನ ಪಂಚಾಯಿತಿ ಸ್ಟಾರ್ಟ್ ಆಗೋಕ್ಕೂ ಮುಂಚೆನೆ ಮನೆಯಲ್ಲಿ ಏನೆಲ್ಲ ಆಯಿತು ಅಂದರೆ ನಿನ್ನೆ ಎಪಿಸೋಡಲ್ಲಿ ಏನೆಲ್ಲ ಆಯಿತು, ಏನೆಲ್ಲ ಜಗಳ ಆಯಿತು ಅಂತ ಇಲ್ಲಿ ತೋರಿಸಿದ್ರು. ಒಂದು ನಿವ್ಯಾ ಬಾಡಿ ವಾಶ್ದು ಒಂದು ಗೇಮ್ ಕೂಡ ಇಲ್ಲಿ ಕೊಟ್ಟಿದ್ರು. ಅದರಲ್ಲಿ ರಜತ್ ಅವರು, ರಾಶಿಕಾ ಅವರು, ಅಶ್ವಿನಿ ಅವರು, ಸೂರಜ್ ಅವರು ಒಂದು ಟೀಮ್ ಮತ್ತು ಗಿಲ್ಲಿ ಅವರು ಇವರೆಲ್ಲ ಒಂದು ಟೀಮ್ ಆಗಿರ್ತಾರೆ. ಇದರಲ್ಲಿ ಗೆಲ್ಲದಾರಪ್ಪ ಅಂತಂದರೆ ರಜತ್ ಅವರು, ರಾಶಿಕಾ ಅವರು, ಅಶ್ವಿನಿ ಅವರು ಈ ಒಂದು ಚಟುವಟಿಕೆ ಏನು ಕೊಟ್ಟಿದ್ರು ಪ್ರಮೋಷನ್ ವಿಡಿಯೋ ಅದರಲ್ಲಿ ಗೆದ್ದರು. ಇದಾಗಿದ ತಕ್ಷಣ ಅಡುಗೆ ವಿಚಾರದಲ್ಲಿ ಇಲ್ಲಿ ರಘು ಅವರು, ಗಿಲ್ಲಿ ಅವರು ಇಬ್ಬರು ಕೂಡ ಬೇಜಾರು ಮಾಡ್ಕೊತಾರೆ, ಜಗಳ ಕೂಡ ಆಗುತ್ತೆ, ತುಂಬ ದೊಡ್ಡ ಜಗಳ ಅಂತಲೇ ಹೇಳ್ಬೋದು. ವೀಕ್ಷಕರೇ ನಿಜವಾಗ್ಲೂ ಈ ಒಂದು ವಿಚಾರದ ಬಗ್ಗೆ ನಿಮಗೆ ಏನನ್ಸುತ್ತೆ? ಯಾಕಂದರೆ ಅಡುಗೆ ಮಾಡ್ತಿರ್ಬೇಕಾದ್ರೆ ಎಷ್ಟೊತ್ತು ಆಗುತ್ತೆ ಅಂತ ಕೇಳೋದು ಕಾಮನ್ನೇ. ಇವಾಗ ನಾವು ಸಿಂಪಲ್ ಆಗಿ ತೊಗೊಳ್ಳೋದಾದರೆ ಫ್ರೆಂಡ್ಸ್ಗಳು ನಾರ್ಮಲ್ ಆಗಿ ಮಾತಾಡ್ತಾ ಇರ್ತೀವಿ, ಎಷ್ಟೊತ್ತಾಗುತ್ತೆ ಮಗ, ಒಂದು ಅರ್ಧ ಗಂಟೆ ಆಗುತ್ತಾ, ಮುಕ್ಕಾಲು ಅವರ್ ಆಗುತ್ತಾ ಅಂತ ಕೇಳ್ತಾನೆ ಇರ್ತೀವಿ, ಅಂದರೆ ಪದೇ ಪದೇ ರೇಗಿಸ್ತಾ ಇರ್ತೀವಿ. ಯಾಕಂದರೆ ನಮ್ಗೆ ಅವ್ರು ಅಷ್ಟೊಂದು ಕ್ಲೋಸ್ ಇರ್ತಾರೆ, ಅಷ್ಟೊಂದು ಹತ್ತಿರ ಇರ್ತಾರೆ, ಏನಾದರೂ ಒಂದು ಮಾತಾಡ್ಕೊಂಡೇ ಇರ್ತೀವಲ್ವಾ. ಮನೆ ಅಂತಂದಮೇಲೆ ಒಂದೇ ಮನೆಯಲ್ಲಿ ಇದ್ದಾಗ ಇರ್ತಿ ಕಾಮನ್ನು, ಕೆಲವೊಬ್ಬರಿಗೆ ಅತಿ ಅಂತ ಅನ್ನಿಸ್ಬೋದು, ಅಂದರೆ ಗಿಲ್ಲಿಯವ್ರು ಮಾಡಿದ್ದು ಅತಿ ಅಂತ ಅನ್ನಿಸ್ಬೋದು. ಅಡುಗೆ ವಿಚಾರದಲ್ಲಿ ಇಲ್ಲಿ ಆ ಥರ ಮಾತಾಡಬಾರ್ದು ಅಂತಂದ್ಬಿಟ್ಟು ಅದೇ ರಘು ಅವರು ಕೂಡ ಮಿತಿ ಮೀರಿ ಮಾತಾಡಿದ್ರಲ್ವಾ, ಪ್ರೋಮೋದಲ್ಲೇ ಇದನ್ನ ತೋರಿಸಿದ್ರು. ಬಟ್ ಏನೆಲ್ಲ ಆಯಿತು ಅಂತಂದ್ಬಿಟ್ಟು ಎಪಿಸೋಡ್ ನೋಡಿದಾಗೆ ಗೊತ್ತಾಗೋದು ಅಂತ ಹೇಳ್ತಾರಲ್ಲ, ಅದಕ್ಕೆ ಎಪಿಸೋಡ್ ನೋಡೋವರೆಗೂ ಡಿಸಿಷನ್ ಬರಬಾರ್ದು ಅಂತ ಹೇಳ್ತಾರೆ. ಎಪಿಸೋಡು ಕೂಡ ಇವಾಗ ನೋಡಿದ್ದೀವಿ. ಮೇನ್ ಆಗಿ ರಘು ಅವ್ರು ಮಾತಾಡಿದ್ದು ಕೂಡ ಇಲ್ಲಿ ಸ್ವಲ್ಪ ತಪ್ಪಿತ್ತು. ಏನಕ್ಕೆ ಅಂತಂದರೆ ಅರ್ಧ ಗಂಟೆ ಆಗುತ್ತೆ, ಇಲ್ಲ ನೀನೇ ಮಾಡ್ಕೊಂಬಿಡು ಬಾ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಸ್ವಲ್ಪ ರ್ಯಾಶ್ ಆಗಿ ಮಾತಾಡೋ ಬದಲು ಇಲ್ಲ ಹಾಗೆ ಹೀಗೆ ಅಂತಂದ್ಬಿಟ್ಟು ಹೇಳಿ ಮಾತಾಡಿದರೆ ಚೆನ್ನಾಗಿರೋದು. ಆದರೆ ಇದೆಲ್ಲ ಅಂದರೆ ಇವೆಲ್ಲ ಜಗಳ ಏನಾಗುತ್ತೆ, ಶೋನು ಅಂತ ನೋಡಲ್ಲ, ಅದು ನೋಡಲ್ಲ ಅಂತಂದ್ಬಿಟ್ಟು ಹೊಡೆಯೋಕೆಯಲ್ಲಿ ಎದ್ದು ಬರ್ತಾರೆ. ಅಲ್ಲಿ ರಜತ್ ಅವರು ಕೂಡ ಎದ್ದು ನಿಂತ್ಕೊಂಡ್ಬಿಟ್ಟು ಸ್ವಲ್ಪ ಸಮಾಧಾನ ಮಾಡ್ತಾರೆ ರಘು ಅವ್ರಿಗೆ. ಮೇ ಬಿ ಸ್ವಲ್ಪ ರಘು ಅವ್ರಿಗೆ ಸ್ವಲ್ಪ ಶಾರ್ಟ್ ಟೆಂಪರೇ, ನೋಡಿದ್ರೆ ಗೊತ್ತಾಗುತ್ತೆ. ಅದು ಗಿಲ್ಲಿಯವ್ರ ಮೇಲೆ ಯಾಕೆ ಈ ಥರ ಮಾಡಬೇಕು? ಮೇಯ್ನಾಗಿ ಬೇರೆಯವ್ರ ಹತ್ರ ಇವ್ರು ಪುರುಷನ ಹೋಗಿ ತೋರಿಸ್ಲಿ, ಅಂದರೆ ಏನಾರ ಜಗಳ ಇತ್ತು ಅಂತಂದರೆ ಹೋಗ್ಬಿಟ್ಟು ಅವ್ರ ಮೇಲೂ ಎಗರಾಡ್ಲಿ, ಯಾರು ಬೇಡ ಅಂತಾರೆ. ಬೇರೆಯವ್ರ ಹತ್ರ ಅಂದರೆ ಬೇರೆಯವ್ರ ಎದುರುಗಡೆಯಲ್ಲಿ ಸುಮ್ಮನೆ ಸಪ್ಪಗಿರ್ತಾರೆ ಏನಾರ ವಿಚಾರಗಳು ಆಯಿತು ಅಂತಂದರೆ ಅಡುಗೆ ವಿಚಾರದಲ್ಲಿ. ಬಟ್ ಗಿಲ್ಲಿಯವರು ಅಂತ ಅಂದಾಗ, ಗಿಲ್ಲಿಯವ್ರ ಮ್ಯಾಟ್ರು ಬಂದಾಗ ಇಲ್ಲಿ ಸ್ವಲ್ಪ ಅತಿಯಾಗಿ ಓವರಾಗಿ ರಿಯಾಕ್ಟ್ ಮಾಡಿದ್ರು ಅಂತ ಇಲ್ಲಿ ಅನಿಸ್ತು. ಅದಕ್ಕೂ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು, ಎಲ್ಲ ಆದಮೇಲೆ ಬನ್ನಿ ಕುತ್ಕೊಳ್ಳಿ ಮಾತಾಡೋಣ ಅಂತಂದ್ಬಿಟ್ಟು ರಜತ್ ಅವ್ರು ಬಂದು ಕರೆದ್ರೆ ಅವನ ಥರ ನಾನಿಲ್ಲಿ ಕಾಮಿಡಿ ಮಾಡಿಕೊಂಡು ಇರೋಕ್ಕೆ ಆಗಲ್ಲ ಅಂತ ಕೂಡ ಇಲ್ಲಿ ಹೇಳ್ತಾರೆ. ನೋಡಿ, ಕಾಮಿಡಿ ಅಂದರೆ ಇವ್ರು ಎಲ್ಲರಿಗೂ ಕೂಡ ಏನು ಅನಿಸ್ಬಿಟ್ಟಿದೆ ಅಂತಂದರೆ ಎಲ್ರಿಗೂ ಕೂಡ ಒಂದು ಮನೋರಂಜನೆ ಅಂತ ಬೇಕು. ಬಟ್ ಆ ಮನೋರಂಜನೆ ಮಾಡೋರು ಇವರಿಗೆ ಇಷ್ಟ ಆಗಲ್ಲ. ಅಂದರೆ ಅವ್ರು ಹೇಳಿದಾಗ ಮಾತ್ರನೇ ಇಲ್ಲಿ ಕಾಮಿಡಿ ಮಾಡಬೇಕು, ಅವ್ರು ಸ್ಟಾಪ್ ಮಾಡು ಅಂತ ಅಂದಿದ ತಕ್ಷಣ ಸ್ಟಾಪ್ ಮಾಡಬೇಕು. ಇದು ಯಾವ ಥರ ನ್ಯಾಯ ವೀಕ್ಷಕರೇ, ನೀವೇ ಹೇಳಿ. ಯಾಕಂದರೆ ಕಾಮಿಡಿ ಮಾಡ್ತಿದ್ದಾರೆ ಅಂತ ಅಂದಿದ ತಕ್ಷಣ ಅವ್ರ ಮನಸ್ಸಲ್ಲಿ ನೋವಿಲ್ಲ, ಅವ್ರಿಗೆ ಭಾವನೆಗಳೇ ಇಲ್ಲ ಅಂತ ಅರ್ಥ ಅಲ್ಲ. ಇಲ್ಲಿ ಗಿಲ್ಲಿಯವರು ಕೂಡ ಬೇಜಾರು ಮಾಡ್ಕೊಂಡು ಹೋಗ್ಬಿಟ್ಟು ಒಬ್ಬರೇ ಕೂತಿದ್ರು. ಆದರೆ ರಜತ್ ಅವ್ರು ಬಂದು ಕರೆದ್ರಲ್ವ ಇಲ್ಲಿ ರಘು ಅವ್ರನ್ನ. ಆದರೆ ಅನ್ನೆಸೆಸರಿ ಮಾತುಗಳನ್ನ ಯಾಕೆ ಆಡಬೇಕು? ಆ್ಯಕ್ಚುಲಾಗಿ ಇಷ್ಟ ಇಲ್ಲ ಅಂತಂದರೆ ಯಾವತ್ತೂ ಕೂಡ ಡೈರೆಕ್ಟಾಗಿ ಮಾತಾಡಲೇಬಾರ್ದು. ಈಗ ಕಾವ್ಯ ಅವರು, ಅಶ್ವಿನಿ ಅವರು ಇಲ್ವಾ, ಆ ಥರ ಇದ್ದು ಬಿಡಲಿ. ಕೆಲವೊಂದು ಸತಿ ತುಂಬ ಹಚ್ಕೊಂಡವ್ರ ಥರ ಮಾತಾಡೋದು, ಆ ನಂತರ ಬಿಡೋದು, ಈ ರೀತಿ ಮಾಡಿದ್ರೆ ನಾಟಕ ಆಡ್ತಾ ಇದ್ದಾರೆ ಅಂತ ಅನಿಸ್ಬಿಡುತ್ತೆ ಆಲ್ಮೋಸ್ಟ್ ಆಗಿ. ನಿಮಗೇನು ಅನಿಸ್ತು ವೀಕ್ಷಕರೇ ಇಲ್ಲಿ ರಘು ಅವರು ಗಿಲ್ಲಿಯವ್ರ ಬಗ್ಗೆ ಮಾತಾಡಿದ ಬಗ್ಗೆ? ಅಂದರೆ ಪರ್ಟಿಕ್ಯುಲರ್ ಆಗಿ ಏನಕ್ಕೆ ಅಂತಂದರೆ ಈ ಒಂದು ಸಿಚುವೇಶನಲ್ಲಿ ಇದ್ದಿದ್ದು ರಘು ಅವರು ಗಿಲ್ಲಿಯವ್ರ ಮ್ಯಾಟ್ರ್ ಅಲ್ವಾ, ಅದಕ್ಕೆ ಇಲ್ಲಿ ಕೇಳ್ತಿರೋದು. ನಿಮ್ಮ ಅನಿಸಿಕೆಯ ಪ್ರಕಾರ ಯಾರ್ದು ತಪ್ಪು ಯಾರ್ದು ಸರಿ ಅನ್ನಿಸ್ತು ಕಮೆಂಟಲ್ಲಿ ತಿಳಿಸಿ. ಇನ್ನು ಇವತ್ತಿನ ಕಿಚ್ಚನ ಪಂಚಾಯಿತಿ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆನೆ ಮಾರಕ್ ಮೂವಿ ಇದೆ 25ನೇ ತಾರೀಕಲ್ಲಿ ರಿಲೀಸ್ ಇದೆ. ಇದ್ರದ್ದು ಟ್ರೈಲರ್ ಕೂಡ ಹಾಕಿ ತೋರಿಸ್ತಾರೆ ಎಲ್ರಿಗೂ ಕೂಡ ಹೇಗಿದೆ ಅಂತ ಕೂಡ ಸಖತ್ತಾಗಿದೆ. ಆ್ಯಕ್ಚುಲಿ ನಿಜವಾಗ್ಲೂ ಕೂಡ ತುಂಬಾ ಚೆನ್ನಾಗಿದೆ. ಇದೇ ಥರ ಬೇರೆ ಮೂವಿದು ಕೂಡ ಇಲ್ಲಿ ಟ್ರೈಲರ್ ಹಾಕಿ ತೋರಿಸಿದ್ರೆ ಚೆನ್ನಾಗಿರೋದು. ಯಾಕಂದರೆ ಕಳೆದ 2 ವಾರದಿಂದ ಇಲ್ಲಿ ಡೆವಿಲ್ ಮೂವಿ ಕೂಡ ಇಲ್ಲಿ ಬಿಡುಗಡೆ ಆಗಿತ್ತು. ಇವಾಗ ಏನೋ ಮಾತಾಡಿ ಯೂಸ್ ಇಲ್ಲ ಬಿಡಿ, ಎಷ್ಟೊಂದು ಜನ ಎಷ್ಟೊಂದು ಕಡೆ ಮಾತಾಡ್ಬಿಟ್ಟಿದ್ದಾರೆ.
ಬಟ್ ಬೇರೆ ಮೂವಿಗಳನ್ನೂ ಕೂಡ ಅಂದರೆ ಅದ್ರಲ್ಲಿ ನಟನೆ ಮಾಡಿರೋರು ಕೂಡ ಇಲ್ಲಿ ಇದ್ದಾರೆ ಅಲ್ವಾ ಬಿಗ್ ಬಾಸ್ ಮನೆಯಲ್ಲಿ, ಅದಕ್ಕೆ ಹೇಳ್ತಾ ಇರೋದು ಅಷ್ಟೇ. ನೋಡಿ, ನೀವು ಇವಾಗ ಅದರಲ್ಲಿ ಆ್ಯಕ್ಟ್ ಮಾಡಿದ್ರಿ, ಅದರಲ್ಲಿ ಮೇಯ್ನಾಗಿ ಗಿಲ್ಲಿಯವ್ರದ್ದು ಕೂಡ ಆ ಒಂದು ಟ್ರೈಲರ್ ಏನಿತ್ತು, ಗಿಲ್ಲಿಯವರು ನಟನೆ ಮಾಡಿದ್ದು ಸೀನ್ ಅದರಲ್ಲಿ ಇತ್ತು, ಹಾಕಿ ತೋರಿಸಿದ್ರೆ ಎಲ್ರಿಗೂ ಕೂಡ ಖುಷಿ ಆಗ್ತಾಯಿತ್ತು ಅಲ್ವಾ. ಸಖತ್ತಾಗಿ ಎಲ್ಲರೂ ಕೂಡ ಇಷ್ಟಪಡ್ತಾಯಿದ್ರು. ಏನಪ್ಪ, ಕನ್ನಡ ಮೂವಿನ ಎಲ್ಲದರಲ್ಲೂ ಕೂಡ ಇಲ್ಲಿ ಎಲ್ಲರೂ ಕೂಡ ಇಲ್ಲಿ ಅಪ್ರಿಷಿಯೇಟ್ ಮಾಡ್ತಾರೆ, ಎಲ್ಲ ಕಡೆ ಇಲ್ಲಿ ಹೇಳಿಲ್ಲ ಅಂದ್ರೂ ಕೂಡ ಅವರೇ ಪ್ರಚಾರ ಮಾಡ್ತಾರೆ ಅಂತ ಖುಷಿ ಪಡ್ತಾಯಿದ್ರು. ಬಟ್ ಕೆಲವೊಂದು ಸೀನ್ಗಳು ನೋಡಿದಾಗ, ಕೆಲವೊಂದು ವಿಚಾರಗಳನ್ನ ಇಲ್ಲಿ ನೋಡ್ತಾ ಹೋದಾಗ ಬೇಜಾರಾಗ್ತಿರುತ್ತೆ. ಏನಪ್ಪ, ಬೇರೆ ಇವ್ರ ಮೂವಿ ಪ್ರಮೋಷನ್ನೇ ಮಾಡ್ಕೊತಾರೆ, ಕನ್ನಡ ಅಂತ ಇಲ್ಲಿ ಹೇಳ್ತಾರೆ, ಕನ್ನಡಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳ್ತಾರೆ, ಎಲ್ಲ ಮೂವಿನೂ ಕೂಡ ಇಲ್ಲಿ ಪ್ರೋತ್ಸಾಹಿಸಿ ನೋಡಿ ಅಂತ ಹೇಳ್ತಾರೆ. ಆದರೆ ಈ ರೀತಿಯಾಗಿ ಮಾಡಿದಾಗ ಒಬ್ಬೊಬ್ಬರಿಗೆ ಒಂದೊಂದು ಥರ ಇಲ್ಲಿ ಮಾಡ್ತಾ ಇದ್ದಾರೆ ಅಂತ ಕೂಡ ಇಲ್ಲಿ ಅನಿಸ್ಬಿಡುತ್ತೆ. ಆದರೂ ಕೂಡ ಏನೇ ಆದರೂ ಮಾರ್ಕ್ ಮೂವಿದು ಟ್ರೈಲರ್ ಎಲ್ಲರೂ ಕೂಡ ಇಲ್ಲಿ ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಹಾಡಿ ಹೋಗ್ಲಿದ್ದಾರೆ. ಹೌದು, ತುಂಬ ಚೆನ್ನಾಗಿ ಬಂದಿದೆ, ನೋಡೋಣ ಸಿನಿಮಾ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಇಲ್ಲಿ ಗಿಲ್ಲಿಯವರು ಏನೊಂದು ಶರ್ಟ್ ಹಾಕಿರ್ತಾರೆ, ಅದ್ಮೇಲೆ ರೋಸ್ ಎಲ್ಲ ಇಲ್ಲಿ ಇರುತ್ತೆ. ಕಾವ್ಯ ಅವರು ಕ್ಯಾಪ್ಟನ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದ್ದೀರಾ, ರೋಸ್ ಎಲ್ಲ ಇದೆ ಆ ಶರ್ಟ್ ಮೇಲೆ ಹಾಕಿದ್ದೀರಾ ಅಂತ ಇಲ್ಲಿ ಕೇಳ್ತಾರೆ. ಹಾಗೇನಿಲ್ಲ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಹೌದು, ಅವ್ರಿಗೊಂದು ತುಂಬಾನೇ ಖುಷಿ ಆಗಿದೆ ಇಲ್ಲಿ ಕಾವ್ಯ ಅವ್ರ ಕ್ಯಾಪ್ಟನ್ ಆಗಿರೋದಕ್ಕೆ. ಕೆಲವೊಬ್ಬರಿಗೂ ಕೂಡ ಅಷ್ಟೇ, ಕಾವ್ಯ ಅವ್ರ ಫ್ಯಾನ್ಸ್ಗೆ ಸಿಕ್ಕಾಪಟ್ಟೆ ಖುಷಿಯಾಗಿದೆ, ಹೇಟರ್ಸ್ಗಂತೂ ಸಿಕ್ಕಾಪಟ್ಟೆ ತಡ್ಕೊಳೋಕ್ಕಾಗಿಲ್ಲ, ಅಷ್ಟೊಂದು ಉರಿ ಹತ್ಬಿಟ್ಟಿದೆ. ಕೆಲವೊಬ್ರು ಇಲ್ಲಿ ಹೇಳ್ತಾ ಇದ್ದಾರೆ, ಹೌದು ಹಾಗೆ ಹೀಗೆ, ಕಾವ್ಯ ನಿಜವಾಗ್ಲೂ ಕೂಡ ಗೇಮ್ ಮಾಡಿ ಕ್ಯಾಪ್ಟನ್ ಆಗಿಲ್ಲ ಅಂತ ಅಂದ್ಬಿಟ್ಟು. ಆದರೆ ಇವಾಗ ಕ್ಯಾಪ್ಟನ್ ಅಂತೂ ಆಗೋಗಿದೆ. ನೋಡೋಣ, ಅವ್ರಿಗೂ ಕೂಡ ಟೈಮ್ ಕೊಡೋಣ, ಏನೇನಲ್ಲಿ ಚಟುವಟಿಕೆ ಕೊಡ್ತಾರೆ ಮತ್ತೆ ಅವರು ಯಾವ ಥರ ಉಸ್ತುವಾರಿ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಕಿಚ್ಚ ಸುದೀಪ್ ಸರ್ ಇಲ್ಲೊಂದು ಮಾತು ಹೇಳ್ತಾರೆ, ನಮ್ಮ ಫ್ರೆಂಡ್ಶಿಪ್ಪಿಂದ ಯಾರಿಗಾದ್ರೂ ತೊಂದರೆ ಆಗ್ತಿದೆ ಅಂದರೆ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡ್ಬೇಕು ಅಂತಂದ್ಬಿಟ್ಟು. ಏನಕ್ಕೆ ಅಂತಂದರೆ ಇದು ರಘು ಅವ್ರಿಗೂ ಕೂಡ ಹೇಳ್ದಂಗೆ ಆಯಿತು. ಅಂದರೆ ರಘು ಅವರು ಮತ್ತು ಇಲ್ಲಿ ಗಿಲ್ಲಿಯವರು ತುಂಬ ಚೆನ್ನಾಗಿ ಅವರಿಬ್ಬರು ಫ್ರೆಂಡ್ಶಿಪ್ ಇತ್ತು. ಆದರೆ ನಮ್ಮ ಫ್ರೆಂಡ್ಶಿಪ್ಪಿಂದ ಅವ್ರಿಗೆ ಇಲ್ಲಿ ಹರ್ಟ್ ಆಗ್ತಿದೆ, ಅವ್ರಿಗೆ ಬೇಜಾರಾಗ್ತಿದೆ ಅಂತಂದರೆ ಮಾತಾಡೋದು ಬಿಡಬೇಕು ಅಂತ ಇಲ್ಲಿ ಗಿಲ್ಲಿಯವರು ಹೇಳ್ತಾರೆ. ಅದಕ್ಕೋಸ್ಕರ ಅಲ್ಲ, ನಾವು ಅವ್ರ ಪಾಡಿಗಿರೋದಕ್ಕೆ ಬಿಟ್ಬಿಡ್ಬೇಕು ಅಂತ ಅಂದ್ಬಿಟ್ಟು. ಕಾವ್ಯ ಅವರಲ್ಲಿ ಅವ್ರ ಫ್ರೆಂಡ್ಶಿಪ್ಪಿಂದ ಹರ್ಟ್ ಆಗ್ತಿದೆ ಅಂತ ಯಾವತ್ತೂ ಕೂಡ ಇಲ್ಲಿ ಹೇಳಿಲ್ಲ. ಸ್ವಲ್ಪ ಬೇರೆಯವ್ರಿಗೂ ಇರಿಟೇಷನ್ ಆಗ್ತಾ ಇರ್ಬೋದು, ಬಟ್ ಆದರೆ ನಿಜವಾಗ್ಲೂ ಕೂಡ ನನಗೆ ಆ ಥರ ಇಲ್ಲಿ ಆಗಿಲ್ಲ ಅಂತ ಇಲ್ಲಿ ಹೇಳಿದ್ದಾರೆ. ನೋಡಿ, ರಘು ಅವರು ಯಾವ ರೀತಿ ಮಾತಾಡ್ತಾರೆ, ಕಾವ್ಯ ಅವರು ಇಲ್ಲಿ ಯಾವ ರೀತಿ ಮಾತಾಡ್ತಾರೆ ಅಂತ ಅಂದ್ಬಿಟ್ಟು. ಅದೇ ನಾನು ಕಂಪೇರ್ ಮಾಡಿದ್ದೇನಕ್ಕೆ ಅಂತಂದರೆ, ಇಲ್ಲಿ ಫ್ರೆಂಡ್ಶಿಪ್ ಅಂತ ಬಂದಾಗ ಹುಡುಗ ಹುಡುಗಿ ಫ್ರೆಂಡ್ಶಿಪ್ ಇರ್ಬೋದು, ಹುಡುಗಿ ಫ್ರೆಂಡ್ಶಿಪ್ ಇರ್ಬೋದು, ಅಥವಾ ಹುಡುಗ ಫ್ರೆಂಡ್ಶಿಪ್, ಈ ರೀತಿಯಾಗಿ ನೋಡ್ತಾ ಹೋದರೆ ಒಬ್ಬೊಬ್ಬರನ್ನ ಬಿಟ್ಕೊಡಲ್ಲ. ಇಲ್ಲಿ ಕಾವ್ಯ ಅವರು ಗಿಲ್ಲಿನ ಬಿಟ್ಕೊಟ್ಟಿಲ್ಲ ಅಂದರೆ ಕೆಲವೊಂದು ವಿಚಾರಗಳಲ್ಲಿ ಬಿಟ್ಕೊಟ್ಟಿದ್ದಾರೆ. ಬಟ್ ಬಾಂಡಿಂಗ್ ಏನಿದೆ ತುಂಬಾನೇ ಇಲ್ಲಿ ಖುಷಿ ಆಗುತ್ತೆ. ಇಲ್ಲಿ ಕ್ಯಾಪ್ಟನ್ ಆದಾಗ ಎಲ್ಲರೂ ಕೂಡ ಹೋಗಿ ಮಾತಾಡಿಸ್ತಿದ್ರು. ಮೇನ್ ಆಗಿ ಕಿಚ್ಚ ಸುದೀಪ್ ಸರ್ ಈ ಒಂದು ವಿಚಾರದ ಬಗ್ಗೆನೂ ಕೂಡ ಇಲ್ಲಿ ಮಾತಾಡಿದ್ರು. ಕಾವ್ಯ ಅವರು ಕ್ಯಾಪ್ಟನ್ ಆದಾಗ ಯಾರೂ ಕೂಡ ಇಲ್ಲಿ ಬರಲಿಲ್ಲ. ಯಾಕೆ ಅಂತಂದ್ರೆ ಉತ್ತರಗಳು ನಿಮ್ಮಲ್ಲೇ ಇದೆ ಅಂತ ಅಂದ್ಬಿಟ್ಟು. ಆಲ್ಮೋಸ್ಟ್ ಆಗಿ ಉತ್ತರಗಳು ಅವರಲ್ಲೇ ಇಲ್ಲಿ ಇರುತ್ತೆ. ಯಾವಾಗಲೂ ಕೂಡ ನಮ್ಮನ್ನು ನಾವು ಜಾಸ್ತಿ ಪ್ರಶ್ನೆ ಮಾಡ್ಕೊಂತಿರ್ಬೇಕು, ಅವಾಗೆ ಇಲ್ಲಿ ಬೇರೆಯವರು ಏನು ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ. ಕಿಚ್ಚ ಸುದೀಪ್ ಸರ್ ಕೂಡ ಇಲ್ಲಿ ಅದನ್ನೇ ಹೇಳಿದ್ದು, ಕಾವ್ಯ ಅವರು ಕ್ಯಾಪ್ಟನ್ ಆದಾಗ ಯಾರು ಇಲ್ಲಿ ಯಾಕೆ ಬರಲಿಲ್ಲ ಅಂತ ಅಂದ್ಬಿಟ್ಟು. ಅದಕ್ಕೆ ಇಲ್ಲಿ ಕಾವ್ಯವ್ರಿಗೂ ಕೂಡ ನಗು ಬರುತ್ತೆ. ಗೊತ್ತಾಯ್ತು, ಕಾವ್ಯ ಅವರು ಕ್ಯಾಪ್ಟನ್ ಆಗಿರೋದು ಊಟ ಮಾಡ್ತಿರೋ ಥರ ಡ್ರಾಮಾ ಆಡ್ತಿದ್ರು ಅಂತ ಅಂದ್ಬಿಟ್ಟು. ಗಿಲ್ಲಿಯವರು ಒಬ್ಬರೇ ಇಲ್ಲಿ ಆಲ್ಮೋಸ್ಟ್ ಆಗಿ ತುಂಬಾನೇ ಖುಷಿ ಪಟ್ಟಿದ್ದು. ರಜದವರು ಖುಷಿ ಪಟ್ಟರು, ಆದರೆ ಇಲ್ಲಿ ಯಾರು ಕೂಡ ಹೋಗ್ಲಿಲ್ಲ, ಅಂದ್ರೆ ವಿಶ್ ಮಾಡಲಿಲ್ಲ ಅಷ್ಟೊಂದಾಗಿ ಹೋಗ್ಬಿಟ್ಟು. ಗೊತ್ತಾಗಿರುತ್ತೆ ಕಾವ್ಯವ್ರಿಗೂ ಕೂಡ ಅವ್ರ ಜೊತೆಲಿ ಇರೋರು ಯಾರು, ಅವ್ರ ಜೊತೆಗೆ ಇಲ್ಲದೆ ಇರೋರು ಯಾರು ಅಂತ ಅಂದ್ಬಿಟ್ಟು. ಸ್ಪಂದನ ಅವ್ರು ಸಿಕ್ಕಾಪಟ್ಟೆ ಖುಷಿ ಆಗ್ತಾರೆ, ಬಂದಿದ ತಕ್ಷಣ ಹಗ್ಗು ಕೂಡ ಇಲ್ಲಿ ಮಾಡ್ತಾರೆ. ಕೆಲವೊಬ್ರು ಅವ್ರು ಕ್ಯಾಪ್ಟನ್ ಆಗಿದ್ದು ಏನೋ ಆಗ್ಬಿಟ್ಟು ಬಿಡಪ್ಪ ಅನ್ನೋ ರೀತಿ ಇಲ್ಲಿ ರಿಯಾಕ್ಟ್ ಮಾಡಿದ್ರು. ಅಂದರೆ ಊಟ ಮಾಡ್ತಿದ್ದೀನಿ ಅನ್ನೋ ಥರ ನಾಟಕ ಮಾಡ್ತಿದ್ರು ಅಂತ ಕೂಡ ಇಲ್ಲಿ ಅವ್ರ ಬಾಯಲ್ಲೇ ಬಂತು. ಹೌದು, ಕೆಲವೊಬ್ರಿಗೆ ಇಷ್ಟ ಆಗಿದೆ, ಕೆಲವೊಬ್ರಿಗೆ ಕಷ್ಟ ಆಗಿದೆ. ಆದರೆ ನಮ್ಮಿಂದ ಯಾರಿಗಾದ್ರೂ ಇಲ್ಲಿ ತೊಂದರೆ ಆಗ್ತಿದ್ರೆ ನಿಜವಾಗ್ಲೂ ಕೂಡ ಅವ್ರ ಫ್ರೆಂಡ್ಶಿಪ್ ಇರ್ಬೋದು, ಪ್ರೀತಿ ಇರ್ಬೋದು, ಅವರಿಂದ ದೂರ ಉಳ್ಕೊಳ್ಳೋ ಬದಲು ಅವ್ರ ಪಡಿಗೆ ಅವ್ರನ್ನ ಬಿಟ್ಬಿಡೋದು ತುಂಬ ಒಳ್ಳೇದು ಅಂತ ಅಂದ್ಬಿಟ್ಟು ಕಿಚ್ಚ ಸುದೀಪ್ ಸರ್ ಇಲ್ಲಿ ಹೇಳಿದ್ರು. ನಿಜವಾಗ್ಲೂ ಕೂಡ ಅದು ಗುಡ್ ಡಿಸಿಷನ್ ಅಂತಾನೆ ಇಲ್ಲಿ ಹೇಳ್ಬೋದು. ಇದ್ರ ಬಗ್ಗೆ ಅಂದರೆ ಕಾವ್ಯ ಕ್ಯಾಪ್ಟನ್ ಆಗಿರೋದ್ರ ಬಗ್ಗೆ ಎಷ್ಟೆಷ್ಟು ಯಾರ್ಯಾರಿಗೆ ಇಲ್ಲಿ ಇಷ್ಟ ಆಗಿದೆ, ಕಷ್ಟ ಆಗಿದೆ ಅಂತ ಕೂಡ ಇಲ್ಲಿ ತೋರಿಸಿದ್ರು. ನೋಡಿ, ಇಲ್ಲಿ ಸೂರಜ್ ಅವ್ರು ಹೇಳ್ತಾರೆ, ಬೇಜಾರು ಮಾಡ್ಕೊಂಡಿದ್ದಾರೆ ಆ್ಯಕ್ಚುಲಾಗಿ. ಅಂದರೆ ಫೇವರಿಸಮ್ ಅಂತ ಹೇಳಲ್ಲ, ಆದರೆ ಫಸ್ಟೇ ಗೊತ್ತಾಯಿತು ಅಂತ ಇಲ್ಲಿ ಹೇಳ್ತಾರೆ. ಫಸ್ಟೇ ಹೇಗೆ ಗೊತ್ತಾಗುತ್ತೆ, ಏನೂ ಗೊತ್ತಾಗಲ್ಲ. ಅಂದರೆ ಅವ್ರ ಮನೆಯವ್ರ ಹತ್ರ ಜಾಸ್ತಿ ಬೆರ್ತಿಲ್ಲ ಅಂತ ಅಂದ್ಬಿಟ್ಟು ಅವ್ರ ಮನಸ್ಸಲ್ಲಿದೆ, ಅವ್ರಿಗೂ ಕೂಡ ಇಲ್ಲಿ ಗೊತ್ತಿದೆ. ಅದಕ್ಕೇನೆ ಅವ್ರ ಮನಸ್ಸಲ್ಲಿ ಆ ಥರ ಭಾವನೆ ಬಂದಿದ್ದು. ಆಲ್ಮೋಸ್ಟ್ ಆಗಿ ಅವರು ಎಲ್ಲರ ಹತ್ರನೂ ಮನೆಯವ್ರ ಹತ್ರ ತುಂಬ ಚೆನ್ನಾಗಿ ಇದ್ದಿದ್ರೆ ನಾನು ಹೇಳ್ತಿರೋದು. ಅಂದರೆ ಒಬ್ರು ಕಮ್ಮಿ ಒಬ್ರು ಹೆಚ್ಚು ಅಂತ ನೋಡಿದ್ರೆ ಎಲ್ಲರ ಜೊತೆನೂ ಕೂಡ ಬೆರ್ತಿದ್ರೆ ಈ ಒಂದು ಪ್ರಾಬ್ಲಮ್ ಅವ್ರಿಗೆ ಬರ್ತಿರ್ಲಿಲ್ಲ. ಜಾಸ್ತಿ ಓಟ್ಗಳು ಇಲ್ಲಿ ಯಾರು ಹಾಕ್ತಾರೆ ಅಂದರೆ ಮನೆಯವ್ರ ಡಿಸಿಷನ್ ಏನಿದೆಯೋ ಇದು ಮನೆಯವ್ರ ಡಿಸಿಷನ್ಗೆ ಬಿಟ್ಟಿದ್ದು ಅಂತಂದ್ಬಿಟ್ಟು ಹೇಳಿದಾಗ ಅವ್ರ ಮನಸ್ಸಲ್ಲಿ ಆ ಥರ ಭಾವನೆ ಮೂಡ್ತಿರ್ಲಿಲ್ಲ. ಅವಾಗ ಸೂರಜ್ ಅವರು ಹೇಳ್ಬಿಟ್ರು ಕಾವ್ಯವ್ರು ಆಗೋದು ಪಕ್ಕ ಅಂತಂದ್ಬಿಟ್ಟು. ಅಷ್ಟು ಗೊತ್ತಿದೆ ಅಂತಂದ್ಮೇಲೆ ಅವ್ರು ಎಷ್ಟು ವೀಕು ಅಂತಂದ್ಬಿಟ್ಟು ಇಲ್ಲಿ ಅವ್ರು ಅರ್ಥ ಮಾಡ್ಕೋಬೇಕು. ನನ್ನ ಪ್ರಕಾರ ಅದೇ ಇಲ್ಲಿ ಅನ್ಸೋದು, ಯಾರು ಸ್ಟ್ರಾಂಗು ಯಾರು ವೀಕು ಅಂತಂದ್ಬಿಟ್ಟು ಇದರಲ್ಲೇ ಗೊತ್ತಾಗುತ್ತೆ. ನಿಮಗೇನು ಅನ್ಸುತ್ತೆ ವೀಕ್ಷಕರೇ? ಅಂದರೆ ಸೂರಜ್ ಅವರು ಕಾವ್ಯ ಅವರು ಇವರಿಬ್ಬರಲ್ಲಿ ಯಾರು ವೀಕು ಅಂತ ಅನ್ಸುತ್ತೆ ಕಮೆಂಟಲ್ಲಿ ತಿಳಿಸಿ. ಇನ್ನು ಧನುಷ್ ಅವ್ರಿಗೆ ಮತ್ತೆ ರಘು ಅವ್ರಿಗೆ ಕಿಚ್ಚ ಸುದೀಪ್ ಸರ್ ಇಲ್ಲಿ ಒಂದು ಮಾತು ಹೇಳ್ತಾರೆ. ನಿಜವಾಗ್ಲೂ ಕೂಡ ಇದು ಕರೆಕ್ಟ್ ಆದ ಮಾತೆ. ಡೈರೆಕ್ಟಾಗಿ ಹೇಳಿದ್ರು ನೋಡಿ, ಯಾವಾಗಲೂ ಹಿಂಟ್ ಕೊಡ್ತಿದ್ರು, ಈ ಸತಿ ಹಿಂಟ್ ಕೊಡಲಿಲ್ಲ, ಡೈರೆಕ್ಟಾಗಿ ಹೇಳಿದ್ರು.
ಧನುಷ್ ಮತ್ತೆ ರಘು ಅವ್ರಿಗೆ ಬಿಗ್ ಬಾಸ್ ನಿಜವಾಗ್ಲೂ ಕೂಡ ಅರ್ಥನೇ ಆಗಿಲ್ಲ ಅಂತ ಇಲ್ಲಿ ಹೇಳಿದ್ರು. ಹೌದು, ಅವ್ರು ಗೆಲ್ಬೇಕು ಅಂತಂದ್ರೆ ಅವ್ರು ಏನ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಅವ್ರಿಗೆ ಗೊತ್ತಿಲ್ಲ. ಇಲ್ಲಿ ಅದೇ ಏನೊಂದು ಕಂಟೆಂಟ್ ಕೊಡಬೇಕು ಅಥವಾ ಯಾವ ರೀತಿ ನಡ್ಕೋಬೇಕು ಅಂತ ಅಂದ್ಬಿಟ್ಟು ಧನುಷ್ ಅವ್ರಿಗಾಗಿರ್ಬೋದು, ಇಲ್ಲಿ ರಘು ಅವ್ರಿಗಾಗಿರ್ಬೋದು ನಿಜವಾಗ್ಲೂ ಕೂಡ ಗೊತ್ತಿಲ್ಲ. ಏನೋ ಮನೇಲಿ ಇದೀನಿ, ಒಟ್ನಲ್ಲಿ ಇದೀನಿ ಅನ್ನೋ ರೀತಿಲಿ ತೋರಿಸ್ಕೊಂತಿದ್ರೆ. ಅದಕ್ಕೆ ಇಲ್ಲಿ ಹೇಳಿದ್ದು ಬಿಗ್ ಬಾಸ್ ಆಟ ಅಂದ್ರೆ ಏನು ಅಂತ ಅಂದ್ಬಿಟ್ಟು ಅರ್ಥ ಮಾಡ್ಕೊಂಡಿಲ್ಲ ಅಂತ ಅಂದ್ಬಿಟ್ಟು. ಈ ಕಿವಿ ಮಾತನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಫಿನಾಲೆ ಸ್ವಲ್ಪ ದಿವಸದಲ್ಲೇ ಇದೆ, ಅಂದ್ರೆ ಒಂದು ವಾರ ಕಳೆದ ತಕ್ಷಣ ಇಲ್ಲಿ ಡೈರೆಕ್ಟ್ ಫಿನಾಲೆಗೆ ಹೋಗ್ಬೋದಲ್ವಾ. ಅದಕ್ಕೋಸ್ಕರ ಇಲ್ಲಿ ಎಚ್ಚರಿಕೆಯ ಮಾತಲ್ಲ, ಡೈರೆಕ್ಟ್ ಆಗಿ ಇಲ್ಲಿ ಹೇಳಿದ್ರು ಕೆಲವೊಂದು ವಿಚಾರಗಳನ್ನ. ಇಲ್ಲಿ ಧನುಷ್ ಅವರು ಮತ್ತೆ ಇಲ್ಲಿ ರಘು ಅವರು ಅರ್ಥ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ನಿಮಗೇನಿಸುತ್ತೆ ವೀಕ್ಷಕರೇ, ಇವರಿಬ್ರು ಫಿನಾಲೆಗೆ ತಲುಪ್ತಾರ, ಫಿನಾಲೆಯಲ್ಲಿ ಇರ್ತಾರೆ ಅಂತ ಅನ್ಸುತ್ತಾ? ಖಂಡಿತವಾಗ್ಲೂ ಕಮೆಂಟ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ಇಲ್ಲಿ ಸೀಕ್ರೆಟ್ ರೂಮ್ ಅಲ್ಲಿ ಹೋಗ್ಬಿಟ್ಟು ಏನ್ ಧ್ರುವಂತ್ ಅವರು ರಕ್ಷಿತ್ ಅವರು ಇಬ್ರು ಕೂಡ ಸೀಕ್ರೆಟ್ ರೂಮ್ ಅಲ್ಲಿ ಇದ್ರಲ್ಲ, ಫಸ್ಟಿಗೆ ಇಲ್ಲಿ ಸಪರೇಟ್ ಆಗಿ ಮಾತಾಡಿಸ್ತಾರೆ. ಯಾಕಂತಂದ್ರೆ ಒಬ್ಬೊಬ್ರದ್ದು ಅನುಭವ ಹೇಗಿತ್ತು ಅಂತ ಅಂದ್ಬಿಟ್ಟು. ಇಲ್ಲಿ ರಕ್ಷಿತಾ ಅವರು ಯಾವ ತರ ಇತ್ತು, ಯಾವ ತರ ಅವ್ರಿಗೆ ಇಲ್ಲಿ ಅನಿಸ್ತು ಅಂದ್ಬಿಟ್ಟು ಹೇಳಿದ್ರು. ಧ್ರುವಂತ್ ಅವರು ಕೂಡ ಇಲ್ಲಿ ಅಷ್ಟೇ. ಬಟ್ ರಕ್ಷಿತಾ ಅವ್ರು ಹೇಳಿದ್ರಲ್ಲಿ ಸ್ವಲ್ಪ ಏನಪ್ಪ ಮಿಸ್ಟೇಕ್ ಅಂತ ಅನ್ಸಿದ್ದು ಅಂತಂದ್ರೆ ನನಗೆ ಸ್ವಲ್ಪ ಅವರು ಓವರ್ ಆಗಿ ರಿಯಾಕ್ಟ್ ಮಾಡ್ತಿದ್ದಾರೆ. ಅದನ್ನ ಎಲ್ಲಾರು ಕೂಡ ಧ್ರುವಂತ್ ಅವ್ರ ಮೇಲೆ ಎತ್ತಾಕಿದ್ರು ಅಂತ ಇಲ್ಲಿ ಅನಿಸ್ತು. ಏನಕ್ಕೆಂತಂದ್ರೆ ಧ್ರುವಂತ್ ಅವ್ರ ಮುಖ ನೋಡಿದ್ರೆ ತುಂಬಾ ಅಳು ಬರುತ್ತೆ ಅಂತ ಇಲ್ಲಿ ಹೇಳಿದ್ರು. ಯಾಕೆ ಅಳ್ಬೇಕು? ಆಕ್ಚುಲ್ ಆಗಿ ಅವ್ರು ಮಾಡೋ ಲ್ಯಾಂಗ್ವೇಜ್ ಇಂದ ಕೋಪ ಬರಬೇಕು, ಬಟ್ ಅಳು ಯಾಕೆ ಬರುತ್ತೆ ಏನೋ ಗೊತ್ತಿಲ್ಲ. ಇಲ್ಲಿ ಅವರು ಬೆಸ್ಟ್ ಕಂಪನಿ ಅಂತ ಅನಿಸ್ಲಿಲ್ಲ ಅಂತ ಇಲ್ಲಿ ಹೇಳಿದ್ರು. ಕಂಪ್ನಿ ಯಾಕೆ ಕೊಡೋಕೆ, ಕಂಪ್ನಿ ಕೊಡಬೇಕು ಅಂತಂದ್ಬಿಟ್ಟು ಸೀಕ್ರೆಟ್ ರೂಮಲ್ಲಿ ಇಲ್ಲಿ ಹಾಕಿರ್ತಾರ? ಖಂಡಿತವಾಗ್ಲೂ ಇಲ್ಲಿ ಇಲ್ಲ. ಮತ್ತೆ ಮಾತಾಡೋದು ಬೇರೆ, ಅವ್ರದ್ದು ನಡೆ ಬೇರೆ, ನುಡಿ ಬೇರೆ ಅಂತ ಇಲ್ಲಿ ಹೇಳಿದ್ರು. ಅಂದ್ರೆ ಅವ್ರು ಇರೋದೇ ಒಂಥರ, ಬಟ್ ಇಲ್ಲಿ ತೋರಿಸ್ಕೊಂತಿರೋದೇ ಒಂಥರ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಆಲ್ಮೋಸ್ಟ್ ಆಗಿ 90% ಅದೇ ರೀತಿ ಇಲ್ಲಿ ಮಾಡ್ತಿದ್ದಾರೆ. ಇನ್ನು 10% ಜನ ಏನಿದ್ದಾರೆ ಅವರು ಜೆನ್ಯೂನ್ ಆಗಿ ಆಟ ಆಡ್ತಿದ್ದಾರೆ. ಯಾರ್ಯಾರು ಅಂತ ನಿಮ್ಗೆ ಆಲ್ರೆಡಿ ಗೊತ್ತು, ಹೆಸರುಗಳು ಕೂಡ ಯಾರ್ಯಾರು ಇಲ್ಲಿ ಜೆನ್ಯೂನ್ ಆಗಿ ಆಟ ಆಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಇಲ್ಲಿ ವಿಚಿತ್ರವಾಗಿ ಮಾತಾಡ್ತಾರೆ ಧ್ರುವಂತ್ ಅವರು ಅಂತ ಇಲ್ಲಿ ಹೇಳಿದ್ರು ರಕ್ಷಿತ್ ಅವರು. ಮೇನ್ ಆಗಿ ಇವರೇ ವಿಚಿತ್ರವಾಗಿ ಈ ಸೀಕ್ರೆಟ್ ರೂಮ್ಗೆ ಹೋದ ಮೇಲೆ ಕಾಣಿಸ್ಕೊಂಡ್ರು ಅಂತ ನನಗನ್ನಿಸ್ತು. ಇಷ್ಟು ದಿವಸ ಏನೊಂದು ಒಪಿನಿಯನ್ ಇತ್ತು, ಕಂಪ್ಲೀಟ್ ಆಗಿ ಅದು ಚೇಂಜ್ ಆಯ್ತು ಆಲ್ಮೋಸ್ಟ್ ರಕ್ಷಿತ್ ಅವ್ರ ಬಗ್ಗೆ. ಮತ್ತಿಲ್ಲಿ ಇದು ಟಿವಿ ನೋಡ್ಬೇಕಾದ್ರೆ ಇಲ್ಲಿ ಕಾವ್ಯ ಅವರು ತುಂಬಾ ಇನ್ನೋಸೆಂಟ್ ಆಗಿ ಕಾಣಿಸ್ತಾರೆ, ಬಟ್ ಅವ್ರು ಇನ್ನೋಸೆಂಟ್ ಅಲ್ಲ ಅಂತ ಕೂಡ ಇಲ್ಲಿ ವರ್ಡ್ನ ಯೂಸ್ ಮಾಡ್ತಾರೆ. ಅದಕ್ಕೆ ಇಲ್ಲಿ ಕಿಚ್ಚ ಸುದೀಪ್ ಸರ್ ಇಲ್ಲಿ ಕೇಳ್ತಾರೆ ಡೈರೆಕ್ಟ್ ಆಗಿ, ಅದು ಕರೆಕ್ಟೇ. ನಾನು ಕೂಡ ನಿಮ್ಮನ್ನ ಇಲ್ಲಿ ಟಿವಿಲೇ ನೋಡ್ತಿದ್ದೀನಿ, ಹಂಗಂದ್ರೆ ನೀವು ಇನ್ನೋಸೆಂಟ್ ಟಿವಿಲಿ ಮಾತ್ರ ಇಲ್ಲಿ ಕಾಣಿಸೋದು ಅಂತ ಕೂಡ ಇಲ್ಲಿ ಕೇಳ್ತಾರಲ್ಲ. ಅದಕ್ಕೆ ನೀವು ನೋಡ್ಬೇಕು ಇಲ್ಲಿ ಆಡಿಯನ್ಸ್ ಎಷ್ಟು ಚೆನ್ನಾಗಿ ಇಲ್ಲಿ ಚಪ್ಪಾಳೆ ಹೊಡೆದ್ರು, ಎಷ್ಟು ಚೆನ್ನಾಗಿ ಇಲ್ಲಿ ಹೇಳಿದ್ರು ಅಂತ ಅಂದ್ಬಿಟ್ಟು, ಅಂದ್ರೆ ಅವ್ರು ಎಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ಅಂತ ಅಂದ್ಬಿಟ್ಟು. ಕೆಲವೊಂದು ವಿಚಾರಗಳನ್ನ ಇಲ್ಲಿ ರಕ್ಷಿತ್ ಅವರು ಹೇಳಬೇಕಾದ್ರೆ ಏನಾಗುತ್ತೆ ಅಂತಂದ್ರೆ ಅವ್ರಿಗೂ ಕೂಡ ಅನಿಸ್ತಿರುತ್ತೆ ನಾನು ಏನಾದರೂ ತಪ್ಪು ಮಾತಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು. ಆದರೂ ಕೂಡ ಅವರು ಮಾತಾಡ್ಬಿಡ್ತಾರೆ ಆ ಒಂದು ಕ್ಷಣದಲ್ಲಿ. ಕೆಲವೊಂದು ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ಬಟ್ ಈ ರೀತಿ ಮಾತಾಡಿದಾಗ ಅವ್ರ ಪ್ರಕಾರ ಅವ್ರು ಕೆಟ್ಟವರಾಗಿರ್ಬೋದು ಅಥವಾ ಅವರು ಎಲಿಜಿಬಲ್ ಇಲ್ಲದೆ ಇರ್ಬೋದು, ತುಂಬಾ ವೀಕ್ ಅಂತ ಇರ್ಬೋದು. ಆದ್ರೆ ಕಾವ್ಯವ್ರಿಗೂ ಕೂಡ ಅವ್ರದ್ದೊಂದು ಒಪಿನಿಯನ್ ಅಂತ ಇಲ್ಲಿ ಇರುತ್ತಲ್ವಾ, ಕಾವ್ಯ ಅವ್ರಿಗೂ ಕೂಡ ಅವ್ರದ್ದು ಅಂತ ಒಂದು ಒಪಿನಿಯನ್ ಇರುತ್ತಲ್ವಾ. ಅದಕ್ಕೆ ಇಲ್ಲಿ ಅವ್ರ ಮನೆ ವಾಪಸ್ ಬಂದಿದ ತಕ್ಷಣ ಕಾವ್ಯ ಅವರು ಕೂಡ ಇಲ್ಲಿ ಹೇಳಿದ್ದು ಒಂದು ಸ್ಪಾರ್ಕ್ ಅಂತ ಏನಿರುತ್ತೆ, ಆ ಒಂದು ಎನರ್ಜಿ ಅಂತ ಏನಿರುತ್ತೆ ನಿಜವಾಗೂ ಕೂಡ ಅವ್ರು ಬಂದಾಗ ಇರುತ್ತಾ ಅಂತ ಕೇಳಿದ್ರೆ ನನಗೇನು ಹಾಗೆ ಅನ್ಸೇ ಇಲ್ಲ ಅಂತ ಇಲ್ಲಿ ಕಾವ್ಯ ಅವ್ರು ಹೇಳ್ತಾರೆ. ಅದು ಕರೆಕ್ಟೇ, ಅದು ಅವ್ರಿಗೆ ಅನ್ನಿಸ್ಬೇಕು. ಆಕ್ಚುಲ್ ಆಗಿ ಯಾರ್ಯಾರು ಮಿಸ್ ಮಾಡ್ಕೊಂಡಿದ್ರು ಅಂತ ಕೇಳಿದ್ರೆ ಗಿಲ್ಲಿ ಅವರು, ರಜತ್ ಅವರು, ರಘು ಎಲ್ಲರೂ ಕೂಡ ಹೌದು ಮಿಸ್ ಮಾಡ್ಕೊಂಡಿದೀವಿ ಅಂತ ಇಲ್ಲಿ ಹೇಳ್ತಾರೆ. ಗಿಲ್ಲಿಯವರು ಕೂಡ ಇಲ್ಲಿ ಹೇಳ್ತಾರೆ ಹೌದು ಒಂದು ಸ್ಪಾರ್ಕ್ ಅನ್ನೋದು ಇರ್ಲಿಲ್ಲ ಅಂತ ಹೇಳ್ತಾರೆ. ರಜತ್ ಅವ್ರು ಹೇಳ್ತಾರೆ ಅಂದ್ರೆ ಅವರಲ್ಲಿ ಏನೊಂದು ಸ್ಪಾರ್ಕ್ ಇದೆಯೋ ಆ ಒಂದು ಸ್ಪಾರ್ಕ್ ಮನೆಯಲ್ಲಿ ಕಾಣಿಸ್ಲಿಲ್ಲ ಅಂತ ಅಂದ್ಬಿಟ್ಟು. ಹೌದು ಕೆಲವೊಬ್ಬರಿಗೆ ಅವರೊಂದು ಅನಿಸಿಕೆನ ಹಂಚ್ಕೊಂಡ್ರು. ಆದ್ರೆ ಮೇನ್ ಆಗಿ ರಕ್ಷಿತ್ ಅವರು ಕಿಚ್ಚ ಸುದೀಪ್ ಸರ್ ಕೇಳಿದಾಗೂ ಕೂಡ ಕೆಲವೊಂದು ಪ್ರಶ್ನೆಗಳಿಗೆ ಇಲ್ಲಿ ಉತ್ತರ ಕೊಡ್ಲಿಲ್ಲ. ನಿಮ್ಮ ಒಂದು ಪರ್ಸೆಪ್ಷನ್ ಅಲ್ಲಿ ನಿಮ್ಮ ಒಂದು ಒಪಿನಿಯನ್ ಇಲ್ಲಿ ನೀವು ಹೇಳಿದಾಗ ಅವ್ರು ಏನ್ ಹೇಳ್ತಾ ಇದಾರೆ ಅಂತ ನೀವು ಕೂಡ ಕೇಳಿಸ್ಕೋಬೇಕಲ್ವಾ. ನೀವು ಹೇಳ್ತಾ ಇರೋದು ತಪ್ಪು, ಮನೆಯವ್ರು ಎಲ್ಲರೂ ಡಿಸಿಷನ್ ಕೂಡ ನೀವು ಇಲ್ಲಿ ತಪ್ಪು ಅಂತ ಇಲ್ಲಿ ಹೇಳ್ತಾ ಇದೀರಲ್ವಾ. ಅಂದ್ರೆ ಕಾವ್ಯ ಅವ್ರು ಏನ್ ಕ್ಯಾಪ್ಟನ್ ಆದ್ರು ಎಲ್ಲರೂ ಡಿಸಿಷನ್ ಕೂಡ ಯಾಕೆ ತಪ್ಪು ಅಂತ ಇಲ್ಲಿ ಹೇಳ್ತಾ ಇದೀರಾ ಅಂತ ಬಿಟ್ಟು ಆನ್ಸರ್ ಮಾಡಿ ಅಂತ ಅಂದಾಗ ಇಲ್ಲಿ ಆನ್ಸರೇ ಮಾಡಲಿಲ್ಲ. ಹಾಗೆ ಸುಮ್ಮನೆ ಕುತ್ಕೊಂಡ್ಬಿಡ್ತಾರೆ. ಅಂದ್ರೆ ಒಂದು 2 ನಿಮಿಷ ಸೈಲೆಂಟ್ ಆಗ್ತಾರೆ, ಆ ಮ್ಯಾಟ್ರ್ ಅಲ್ಲಿಗೆ ಇಲ್ಲಿ ಕ್ಲೋಸ್ ಆಗುತ್ತೆ. ಅಂದ್ರೆ ಟೋಟಲ್ ಓವರ್ ಆಗಿ ನೋಡಕ್ ಹೋದ್ರೆ ಸೀಕ್ರೆಟ್ ರೂಮ್ ಅಲ್ಲಿ ಹೋದ ಮೇಲೆ ಅವ್ರ ನಿಜವಾದ ಮುಖ ಏನು ಅಂತ ಇಲ್ಲಿ ಗೊತ್ತಾಯ್ತು ಅಂತಂದ್ಬಿಟ್ಟು ಅನ್ಸುತ್ತೆ ಎಲ್ಲರೂ ಕೂಡ. ಹೌದು ಕೆಲವೊಬ್ಬರಿಗೆ ಅವ್ರು ಒಳ್ಳೆಯವರು ಅಂತ ಇವಾಗ ಕೂಡ ಒಪಿನಿಯನ್ ಇಟ್ಕೊಂಡಿದ್ದಾರೆ. ಆದ್ರೆ ಫಿನಾಲೆ ನಾನು ಹೋಗೇ ಹೋಗ್ತೀನಿ ಗಿಲ್ಲಿಯವ್ರ ಜೊತೆ ಅಂತಂದ್ಬಿಟ್ಟು ಅನ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಧ್ರುವಂತ್ ಅವ್ರು ಹೇಳಿದ್ರಲ್ಲ, ನಿಜವಾಗ್ಲೂ ಕೂಡ ಅವರಲ್ಲಿ ಅಷ್ಟು ಓವರ್ ಕಾನ್ಫಿಡೆನ್ಸ್ ಅಂತೂ ಇರೋದು ಖಂಡಿತ ಅಂತ ಗೊತ್ತಾಗ್ತಿದೆ. ಅದು ಜೊತೆಗಿದ್ದಿ ಅನುಭವಿಸೋರಿಗೆ ಇಲ್ಲಿ ಗೊತ್ತಿರುತ್ತೆ. ಅಂದ್ರೆ ಅವ್ರು ಏನು ಅಂತಂದ್ಬಿಟ್ಟು ಎದುರುಗಡೆ ನೋಡ್ತಾ ಇರ್ತಾರಲ್ವಾ. ಇಲ್ಲಿ ಹೇಗಿದ್ರು ಕೂಡ ಕಾವ್ಯ ಅವರು ಗಿಲ್ಲಿಯವರು ತುಂಬಾ ಚೆನ್ನಾಗಿ ಬಾಂಡಿಂಗ್ ಇದೆ. ಒಟ್ಟಿನಲ್ಲಿ ಅವರಿಬ್ಬರು ಬಾಂಡಿಂಗ್ ನ ಇಲ್ಲಿ ಬ್ರೇಕ್ ಮಾಡಬೇಕು ಅಂತ ರಕ್ಷಿತ್ ಅವರು ಕಾಯ್ತಿದ್ದಾರೆ. ಆ ಒಂದು ಅಂದ್ರೆ ಕಾವ್ಯ ಅವ್ರ ಪ್ಲೇಸ್ ಅಲ್ಲಿ ರಕ್ಷಿತ್ ಅವ್ರು ಬರಬೇಕು ಅಂತ ಅಂದ್ಬಿಟ್ಟು. ಈಗ ಹೇಗಿದ್ರು ಕೂಡ ಗಿಲ್ಲಿಯವರಂತೂ ಇದ್ದೇ ಇರ್ತಾರೆ, ಅದ್ರ ಜೊತೆ ನಾನು ಕೂಡ ಅವ್ರ ಜೊತೆ ಇರೋಣ ಅಂತ ಅಂದ್ಬಿಟ್ಟು ರಕ್ಷಿತ್ ಅವರು ಈ ರೀತಿಯಾಗಿ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಧ್ರುವಂತ್ ಅವರು ರಕ್ಷಿತ್ ಅವ್ರ ಬಗ್ಗೆ ಇಲ್ಲಿ ಹೇಳಿದ್ರು.
ಟೋಟಲ್ ಆಗಿ ವೀಕ್ಷಕರೇ ಇವತ್ತಿನ ಎಪಿಸೋಡ್ ನೋಡಿದಾಗ ನಿಮಗೆ ಏನನ್ನಿಸ್ತು? ಇಲ್ಲಿ ಕಿಚ್ಚ ಸುದೀಪ್ ಸರ್ ಕೊನೆಯದಾಗಿ ಇಲ್ಲಿ ಹೇಳ್ತಾರೆ, ಎಲ್ರಿಗೂ ಕೂಡ ಗೊತ್ತಿದೆ ವೋಟಿಂಗ್ ಲೈನ್ ಓಪನ್ ಇರಲಿಲ್ಲ ಅಂತಂದ್ಬಿಟ್ಟು, ಮತ್ತೆ ಇಲ್ಲಿ ಯಾರ್ಯಾರು ಸೇವ್ ಆಗ್ತೀರಾ, ಯಾರ್ಯಾರು ಎಲಿಮಿನೇಟ್ ಆಗ್ತೀರಾ ಅಂತಂದ್ಬಿಟ್ಟು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಕೂಡ ಇಲ್ಲಿ ಹೇಳಿದ್ರು. ಇವಾಗ ಗೆಸ್ಟ್ ಆಗಿ ಬಂದಿದ್ದು ರಜತ್ ಅವರು ಮತ್ತೆ ಇಲ್ಲಿ ಚೈತ್ರ ಅವರು. ಹೌದು, ಕಳೆದ 2 ವಾರದಿಂದ ಇಲ್ಲಿ ಚೈತ್ರ ಅವರಿಗೆ ಕ್ಲಾಸ್ ಸಿಕ್ಕಿದೆ, ಅವರು ಕೂಡ ಕಳಪೆಗೆ ಹೋಗಿದ್ದಾರೆ. ಮೇಯ್ನ್ ಆಗಿ ಅಬ್ಸರ್ವ್ ಮಾಡ್ಬೇಕಾಗಿರೋದೇನಪ್ಪ ಅಂತಂದ್ರೆ ವೋಟಿಂಗ್ ಲೈನು ಕೂಡ ಇಲ್ಲಿ ಇರಲಿಲ್ಲ, ಆದರೂ ಕೂಡ ಹೇಗೆ ಎಲಿಮಿನೇಟ್ ಮಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು ಇವ್ರನ್ನ ಗೆಸ್ಟ್ ಆಗಿ ಕಳಿಸಿದ್ರು ಅಂತೆ ಅಂತ ಅಂದ್ಬಿಟ್ಟು ವಿಚಾರಗಳು ಓಡಾಡ್ತದೆ. ಈಗ ನಾಳೆ ಸಂಚಿಕೆಯಲ್ಲಿ ಇಲ್ಲಿ ತೋರಿಸ್ತಾರೆ ರಜತ್ ಅವರು ಮತ್ತೆ ಇಲ್ಲಿ ಚೈತ್ರ ಅವರು ಇಬ್ರು ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಾರೆ ಅಂತ ಅಂದ್ಬಿಟ್ಟು. ಈಗ ಎಲಿಮಿನೇಟ್ ಅಂತೂ ಆಗುತ್ತೆ ಅಂತ ಅಂದ್ಬಿಟ್ಟು, ಅಂದ್ರೆ ಎಲಿಮಿನೇಟ್ ಆಗ್ತಾರೆ ಅಂತ ಅಂದ್ಬಿಟ್ಟು ಕಿಚ್ಚ ಸುದೀಪ್ ಸರ್ ಕೂಡ ಇಲ್ಲಿ ಹೇಳಿದ್ದಾರೆ. ವೀಕ್ಷಕರೇ, ಸದ್ಯ ಇವಾಗ 13 ಜನ ಏನಿದ್ರು ಈಗ ಮತ್ತೆ 11 ಜನ ಆಗ್ತಾರೆ. ಸೀಕ್ರೆಟ್ ರೂಮ್ ಕಾನ್ಸೆಪ್ಟ್ ಅಂತೂ ಕೆಲವೊಬ್ಬರಿಗೆ ಇಷ್ಟ ಆಗಿರುತ್ತೆ, ಕೆಲವೊಬ್ಬರಿಗೆ ಇಷ್ಟ ಆಗಿರಲಿಲ್ಲ. ಕಿಚ್ಚ ಸುದೀಪ್ ಸರ್ ಅಂತೂ ಇಲ್ಲಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು, ಸಖತ್ ಎಂಟರ್ಟೈನ್ಮೆಂಟ್ ಆಗಿತ್ತು ಅಂತ ಇಲ್ಲಿ ಹೇಳಿದ್ರು. ಹೌದು, ಕೆಲವೊಂದು ವಿಚಾರಗಳು ಚೆನ್ನಾಗಿತ್ತು, ಬಟ್ ಕೆಲವೊಂದು ವಿಚಾರಗಳು ನೋಡಿದಾಗ ಮನಸ್ಸಲ್ಲಿ ಇಷ್ಟೊಂದು ದ್ವೇಷ ತುಂಬಿಕೊಂಡಿರ್ತಾರ ಅಂತ ಕೂಡ ಇಲ್ಲಿ ಅನ್ನಿಸ್ತು. ವೀಕ್ಷಕರು, ಇವತ್ತಿನ ಎಪಿಸೋಡ್ ನೋಡಿದಾಗ ನಿಮಗೆ ಅನ್ನಿಸ್ತು? ಯಾವೊಂದು ವಿಚಾರ ಇಷ್ಟ ಆಯಿತು, ಯಾವೊಂದು ವಿಚಾರ ಕಷ್ಟ ಆಯಿತು ಅನ್ನೋದ್ರ ಬಗ್ಗೆ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.